ಹೆಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಅಶೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಗೋಡನ್ ನೀವು ನೋಡಿದ್ದೀರಾ. ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ನಮ್ಮ ಕಾಲಿಪುತ್ರ ಆರ್ಟ್ಸ್. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಯಲಹಂಕಪುರದಲ್ಲಿದೆ. ಸೊ ಇವತ್ತದು ಸ್ಪೆಷಲ್ ಏನು ಅಂತ ಅಂದರೆ ಸುಮಾರು ಗಣಪತಿಗೆ ಇವರೇ ಶುದ್ಧವಾಗಿ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ ಗುರು. ಸೊ ಅದನ್ನು ನಾನು ಬ್ಯೂಟಿಫುಲ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ. ಲಾಸ್ಟ್ ವಿಡಿಯೋನೂ ಸುಮಾರು ರೆಸ್ಪಾನ್ಸ್ ಬಂತು ಗೈಸ್, ಐ ಮೀನ್ ಸ್ಟೋನ್ ವರ್ಕ್ಸ್ ತೋರಿಸಿ ಅಂದ್ಬಿಟ್ಟು. ಸೊ ಇವರು ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಅದಕ್ಕೆ ಇವತ್ತು ಸ್ಟೋನ್ ವರ್ಕ್ಸ್ನ ಕೆಲವೊಂದು ಗಣಪತಿನ ತೋರ್ಸಕ್ ಬಂದಿದ್ದೀನಿ. ಸೊ ಇವಾಗ ನಮ್ಮ ಸಿಸ್ಟರ್ನ ವೆಲ್ಕಮ್ ಮಾಡೋಣ. ಸಿಸ್ಟರ್ ಬನ್ನಿ. ನಮಸ್ತೆ ನಮ್ಮ ಚಾನೆಲ್ಗೆ. ಫಸ್ಟ್ ನಿಮ್ಮ ಹೆಸರು ಹೇಳ್ಬಿಡಿ. ನಾನ್ ಶ್ರೇಯಾವತಿ ಅಂತ. ಓಕೆ. ಇಲ್ಲಿ ನಾನು ನಮ್ ಫ್ಯಾಮಿಲಿಯವರೇ ಸೇರ್ಸ್ ಮಾಡ್ತಾ ಇರೋದು. ಈ ಸತಿ ಸ್ಟೋನ್ ವರ್ಕ್ಸಾ? ಈ ಸಲ ಸ್ಟೋನ್ ವರ್ಕ್ಸ್ ಯಾರನ್ನೂ ಕರ್ಸಕ್ ಹೋಗಿಲ್ಲ. ಓಕೆ. ಈ ಸಲ ಏನ್ ಗೊತ್ತಾ, ಥ್ಯಾಂಕ್ಸ್ ಫಾರ್ ವಿಡಿಯೋ ಮಾಡ್ತಾ ಇರೋದು. ಅದಿರಲಿ, ಅದು ನಮ್ಮದು ಇದು ಮಾಡಲೇಬೇಕು. ಸೊ ಈ ಈ ಇವತ್ತು ಐ ಮೀನ್ ಈ ವಿಡಿಯೋದಲ್ಲಿ ಯಾವ ಗಣಪತಿ ಸ್ಪೆಷಲ್ ಆಗಿದೆ? ಇದು ಬಂದು ತಿರುಪತಿ ಬಂದಿದೆ. ಮೇನ್ ಸ್ಪೆಷಲ್ ಅಂದ್ಬಿಟ್ಟು ತಿರುಪತಿ ಮಾಡಿ. ತಿರುಪತಿ. ಓಕೆ. ಸೊ ಎಷ್ಟು ಗಣಪತಿಗೆ ನೀವು ಸ್ಟೋನ್ ವರ್ಕ್ಸ್ ಮಾಡಿ ಪ್ರೆಸೆಂಟ್ ಮಾಡಿದ್ದೀರಾ ಇವತ್ತು ಇವತ್ತು ಈ ವಿಡಿಯೋದಲ್ಲಿ? ಈ ವಿಡಿಯೋದಲ್ಲಿ ಒಂದು 10-15 15 ವಿಡಿಯೋ ಆಗಿದೆ. ಸೊ ಗೈಸ್, 10-15 ಗಣಪತಿನ ಈ ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಮಗೋಸ್ಕರ ಟೈಮ್ ಕೊಟ್ಬಿಟ್ಟು ವಿಡಿಯೋ ಮಾಡಕ್ಕೆ ಬಂದಿದ್ದಾರೆ. ಸೊ ಒಂದೊಂದು ಗಣಪತಿನೂ ನಾನು ಅವ್ರ ಕಡೆಯಿಂದ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಕೇಳ್ಕೊಂಡು ಹೋಗ್ತೀನಿ. ನಾನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇವರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಮತ್ತೆ ಈ ಗಣಪತಿದು ಸ್ಟೋನ್ ವರ್ಕ್ ಆಗಿರೋದು ರೀಲ್ಸ್ ಸಹ ಪೋಸ್ಟ್ ಮಾಡಿರ್ತೀನಿ. ಸೊ ಅಲ್ಲೂ ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ, ಕಾಲಿಪುತ್ರ ಆರ್ಟ್ಸ್ ಅಂದ್ಬಿಟ್ಟು. ಸೊ ಅದಕ್ಕೂ ಫಾಲೋ ಮಾಡ್ಕೊಳ್ಳಿ, ಪ್ರತಿಯೊಂದು ಅಪ್ಡೇಟ್ಸು ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ಸೊ ಬನ್ನಿ, ಒಂದೊಂದು ಗಣಪತಿನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣಪತಿ ಏನು ಅಂದ್ರೆ ಒಂದೊಂದು ಗಣೇಶಗೂ ಅದಕ್ಕೆ ಏನ್ ಬರುತ್ತಾ ಆ ಕಲರ್ ಕರೆಕ್ಟ್ ಕಾಂಬಿನೇಷನ್ ನೋಡ್ಕೊಂಡ್ ಮಾಡ್ತೀರಣ. ಓಕೆ. ಈ ಗಣೇಶಗ್ ಬಂದು ರೆಡ್ ಮತ್ತೆ ವೈಟ್ ಚೆನ್ನಾಗ್ ಕಾಣಿಸಿರೋದಕ್ಕೆ ಓಕೆ. ಫುಲ್ ಸ್ಟೋನ್ ವರ್ಕ್ ಅವೆರಡೇ ಬಂದಿರೋದು. ರೆಡ್ ಮತ್ತೆ ವೈಟಾ? ಅಷ್ಟೇ. ಓಕೆ ಓಕೆ. ನೀವು ಕಿವಿಗೂ ಹಾಕಿದ್ದೀರಾ, ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ಇಲ್ಲಿ ನೋಡಿ ಅಣ್ಣ, ಕಿರೀಟ ಕಿರೀಟ ಸಪರೇಟ್ ಬಂದಿದೆ. ಓಕೆ, ಸೂಪರ್ ಸೂಪರ್ ಸಿಸ್ಟರ್. ಹಾಗೆ ಕೆಳಗಡೆ ಬಂದು ಸೊಂಡ್ಲುಗೂ ಹಾಕಿದ್ದೀರಾ. ಸೊಳ್ಳು ಅಂತೂ ಲೈನ್ಸ್ ಬಿಟ್ಟಿರೋದು ಅದು. ಸೂಪರ್ ಸೂಪರ್. ಅದೇನ್ ಇದು ಪಂಚೆ ಮತ್ತೆ ಶಲ್ಯ ವರ್ಕ್ ಬಂದಿದ್ಯೋ ಅದೇ ಸ್ಟೋನ್ ವರ್ಕ್ ಬಂದಿದೆ. ಓ, ಎರಡೇ ಕಾಂಬಿನೇಷನ್ ಎರಡೇ ಕೊಟ್ಟಿದ್ದೀರಾ. ಕಾಂಬಿನೇಷನ್ ಬರ್ಬೇಕು. ಸೊ ಒಂದು ಗೈಸ್, ಕಲರು ಮಾಡ್ಬೋದು, ಆದ್ರೆ ಆ ಗಣೇಶಗ್ ಅದೇನ್ ಸೂಟ್ ಆಗುತ್ತೋ ಅದೇ. ಓ, ಆ ಥರ ನೀವು ಚೂಸ್ ಮಾಡಿರೋದು. ಸೊ ಗೈಸ್ ನೋಡ್ಬೋದು, ಈ ಗಣಪತಿಗೆ ರೆಡ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ರೈಟ್ ಫ್ರಮ್ ರೆಡ್ ಕಲರ್ ಪಂಚೆಯಿಂದ ಹಿಡಿದು ಶಲ್ಯನೂ ಅಷ್ಟೇ ವೈಟು. ಮತ್ತೆ ಇವರು ಚೂಸ್ ಮಾಡಿರೋ ಸ್ಟೋನ್ ವರ್ಕ್ಸು ಅಷ್ಟೇ, ಲೈಕ್ ಐ ಮೀನ್ ಸಿಲ್ವರ್ ಕಲರ್, ಸಿಲ್ವರ್ ಇಸ್ ಗೋಲ್ ಟು ವೈಟು. ಸೊ ಆ ಎರಡು ಕಾಂಬಿನೇಷನ್ ಅಲ್ಲಿ ಇವರು ಗಣಪತಿನ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಯಾವ್ದೇ ಗಣಪತಿ ಆಗ್ಲಿ ಅದಕ್ಕೆ ಅದು ಯಾವ ಕಲರ್ ಸೂಟ್ ಆಗುತ್ತೋ ಅದೇ ಕಲರ್ ಕೊಡ್ತೀರಾ. ಸೂಪರ್ ಸೂಪರ್ ಸಿಸ್ಟರ್, ಚೆನ್ನಾಗಿ ಮಾಡಿದೀರಾ. ನೆಕ್ಸ್ಟ್ ಗಣಪತಿಗೆ ತೋರಿಸ್ತೀರಾ ಯಾವುದು ಅಂತ? ನೆಕ್ಸ್ಟ್ ತಿರುಪತಿ ಬರುತ್ತಣ್ಣ. ಓಕೆ, ತಿರುಪತಿ ಸ್ಟೈಲು. ಇದಕ್ ಬಂದು ಶಲ್ಯ ಮತ್ತೆ ಪಂಚೆ ಯಾವ್ದು ಕೊಟ್ಟಿಲ್ಲ. ಓ, ಇನ್ಬಿಲ್ಟ್. ಓ, ಹಂಗಾರೆ ಗಣಪತಿಗೆ ಬಂದಿರೋದೇ ಹಾಕಿದೀರಾ. ಓಕೆ ಓಕೆ. ಅದೇನ್ ಗೊತ್ತಣ್ಣ, ಸ್ಟೋನೇ ನಿಮ್ಗೆ ಫುಲ್ ಬಂದ್ಬಿಡುತ್ತೆ. ಓ, ಓಕೆ, ಆ ಥರ. ಓಕೆ. ಸ್ಟೋನ್ ವರ್ಕ್ ಅಲ್ಲೇ ಬಂದಿರೋದು. ಸೂಪರ್ ಸೂಪರ್. ಇದಕ್ಕೆ ನಾಮನು ಚೆನ್ನಾಗಿ ಮಾಡಿ ಇಟ್ಟಿದ್ದೀರಾ. ಅದು ತಿರುಪತಿ ಬಂದಿರೋದು, ಅದು ಬಂದಿರೋದೇ ಹಂಗೆ ಅಣ್ಣ ಗಣೇಶ. ಓಕೆ ಓಕೆ ಓಕೆ. ಅದಕ್ಕೆ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡ್ಬಿಟ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ಇದಕ್ಕೂ ಅಷ್ಟೇ ಬ್ಲೂ ಮತ್ತೆ ವೈಟ್. ಬ್ಲೂ ಮತ್ತೆ ವೈಟ್ ಎರಡೇ ಕಲರ್. ಅದೇ ಕಿರೀಟಾಗ ಮಾತ್ರ ಕಲರ್ ಬಂದಿದೆ, ಸೊ ರೈನ್ಬೋ ಕಲರ್. ಓಕೆ ಗೈಸ್, ನೋಡ್ಬೋದು ಕಿರೀಟನೂ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದಕ್ಕೂ ಅಷ್ಟೇ ನಿಮ್ಗೆಲ್ಲ ನೋಡ್ಬೋದು ಸ್ಟೋನ್ಸು. ಸೊ ಮೇಲ್ಗಡೆ ಮಾತ್ರ ಒಂಥರ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ, ಯಾಕಂದ್ರೆ ಕಿರೀಟ ಯಾವತ್ತಿದ್ರು ಜೋರು ಕಾಣಿಸ್ಬೇಕಣ್ಣ. ಓಕೆ ಸೂಪರ್. ಅದ್ ರೈನ್ಬೋ ಕಲರ್ ಬಂದಿದೆ. ಸೊ ಗೈಸ್ ನೋಡ್ಬೋದು ಕಿರೀಟ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ರೈನ್ಬೋ ಕಲರ್ ನೋಡ್ಬೋದು. ನನ್ನ ಮೊಬೈಲಲ್ಲೇ ಫ್ಲಾಶಿಗೆ ಐ ಮೀನ್ ಯಾವ ತರ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಇದ್ರ ಫಿನಿಶಿಂಗು ಸೊಂಡ್ಲು ಮೇಲೂ ಅಂತೂ ಸೂಪರ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಸಹ ಪೆಂಡಿಂಗ್ ಇದೆ. ಇದೊಂದು 4 ಫೀಟ್ ಬರುತ್ತೆ. ಮತ್ತೆ ಈ ಎರಡು ಗಣಪತಿನೂ ನಾನು ತೋರಿಸ್ತೀನಿ ನೋಡಿ, ಸೈಡ್ ಬೈ ಸೈಡು. ಇದಕ್ಕಿನ್ನ ಇದು ತುಂಬಾ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂದ್ರೆ ಈ ಗಣಪತಿಗೆ ಏನ್ ಮಾಡಿದಿರೋ ಅದನ್ನ ಇಲ್ಲಿ ರಿಪೀಟ್ ಮಾಡಿಲ್ಲ. ಇದಕ್ಕೆ ಪಂಚೆ ಶಲ್ಯ ಎಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ಕೊಟ್ಟಿಲ್ಲ. ಸೊ ಆ ತರ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ. ಏನ್ ಬರುತ್ತಾ ಅದೇ ಅಣ್ಣ, ಅದ್ ಬಿಟ್ಟು ಬೇರೆ ಬರಲ್ಲ. ಓಕೆ, ಈ ಕಡೆ ಚಕ್ರಕ್ಕೂ ಹಾಕಿದೀರಾ, ಶಂಕುಗೂ ಹಾಕಿದೀರಾ. ಶಂಕು ಚಕ್ರ ಎರಡಕ್ಕೂ ಬಂದಿದೆ. ಸೂಪರ್ 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 ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದೀರಾ. ನೆಕ್ಸ್ಟ್ ಸಿಸ್ಟರ್, ನೆಕ್ಸ್ಟ್ ಗಣೇಶ. ನೆಕ್ಸ್ಟ್ ಬಂದ್ಬಿಟ್ಟು ನೀವ್ ಇದ್ ನೋಡ್ಬೋದಣ್ಣ. ಓಕೆ. ಸೊ ಇದನ್ನು ಡಿಫ್ರೆಂಟ್ ಆಗಿ ಮಾಡಿ ಇಟ್ಟಿದ್ದೀರಾ. ಅದು ಹೇಳ್ಬೇಕು ಅಂದ್ರೆ ಅದು ಕಲರ್ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗೋದು ನೋಡ್ಕೊಂಡು ಹಾಕೋದಣ್ಣ. ಓಕೆ. ಯಾವ್ದೇ ಗಣೇಶ ಆಗ್ಲಿ ಅದಕ್ಕೆ ಏನ್ ಕಲರ್ ಬರುತ್ತೋ ಅದೇ ಸೂಟ್ ಮಾಡ್ಬೇಕು. ಸೂಪರ್ ಆಗಿ ಕೊಟ್ಟಿದ್ದೀರಾ. ಇದ್ರಲ್ಲಿ ಕಿವಿನೂ ಅಷ್ಟೇ ಚೆನ್ನಾಗಿ ಕೊಟ್ಟಿಟ್ಟಿದ್ದೀರಾ. ಸೊ ಸೊಂಡ್ಲು ಎಲ್ಲಾನು ಗೈಸ್ ನೋಡ್ಬೋದು. ಒಂದಕ್ಕಿಂತ ಒಂದು ಗಣಪತಿ ಯಾವುದೇ ಸ್ಟೋನ್ ವರ್ಕ್ಸ್ ರಿಪೀಟ್ ಆಗಿಲ್ಲ ಇವರಲ್ಲಿ. ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ. ನಾನು ಅದನ್ನೇ ಹೇಳಿಲ್ವಾ, ಸ್ಟೋನ್ ವರ್ಕ್ಸ್ ಅಂತೂ ಅದ್ಭುತವಾಗಿ ಮಾಡಿ ಇಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡ್ಬೋದು ನವಿಲ್ಗಿರಿ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಸೊ ಇಲ್ಲಿ ರಾಜ್ ಅಂತರ ಕಿರೀಟ ಎಲ್ಲ ಕೊಟ್ಟಿದ್ದಾರೆ. ಹಿಂದೆ ಒಂದು ರೌಂಡ್ ಆರ್ಚ್ ಬೇರೆ ಇಟ್ಟಿದ್ದಾರೆ. ಅದಕ್ಕೂ ರೈನ್ಬೋ ಬಂದಿದೆ ಅಣ್ಣ. ಓ ಗೈಸ್ ನೋಡ್ಬೋದು, ಇದಕ್ಕೂ ರೈನ್ಬೋ ಕೊಟ್ಟಿದ್ದಾರೆ. ಸೊ ಹಾಗೆ ಸೊಂಡ್ಲು ಕಡೆ ಬಂದೆ ಅಂತ ಅಂದ್ರೆ ಸೊಂಡ್ಲುಗೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಪಂಚೆ ಶಲ್ಯ, ಸೊ ಅದನ್ನು ಅಷ್ಟೇ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ.
ಸೊ ಕೈಗೆ ಬಂದೆ ಅಂತ ಅಂದರೆ ಕೈಗೂ ಫಿಲ್ಲಿಂಗ್ಸ್ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಆಶೀರ್ವಾದ ಮಾಡೋ ಕೈಗೆ ಫಿಲ್ಲಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಆಯುಧನೂ ಅಷ್ಟೇ, ಆಯುಧಕ್ಕೂ ಅಷ್ಟೇ ನಿಮಗೆ ಫಿಲ್ಲಿಂಗ್ಸ್ ಎಲ್ಲ ಮಾಡಿಬಿಟ್ಟು ಬ್ಯೂಟಿಫುಲ್ ಆಗಿ ಈ ಗಣಪತಿನ ಪ್ರೆಸೆಂಟ್ ಮಾಡಿದ್ದಾರೆ. ಗಣಪತಿ ಇದು ಬಂದ್ ಪೇಟ ರಾಜ ಅಣ್ಣ. ಓಕೆ, ಇದ್ರಲ್ಲಿ ನೋಡ್ಬೋದು ನೀವು, ಅದು ಪೇಟಗೆ ಸೇಮ್ ಪೇಟ ಹೆಂಗಿರುತ್ತೋ ಪೇಟ ಅದೇ ತರ ಬಂದಿದೆ. ಸೂಪರ್ ಗೈಸ್, ನೋಡ್ಬೋದು ಪೇಟ ಯಾವ ತರ ಪ್ರೆಸೆಂಟ್ ಮಾಡಬೇಕು ಅದೇ ತರ ಪ್ರೆಸೆಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗೆ ಸೊಂಡ್ಲು ಕಡೆ ಬಂದೆ ಅಂತ ಅಂದ್ರೆ ಅಲ್ಲೂ ರೋಸ್ ಎಲ್ಲ ಪ್ರೆಸೆಂಟ್ ಮಾಡ್ಬಿಟ್ಟು ಅದನ್ನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಸಿಸ್ಟರ್, ನೀವು ಎಷ್ಟು ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ತೀರಾ? ಅದು ಗಣೇಶಗೆ ಯಾವ ಕಲರ್ ಬೇಕೋ ಅದೇ ಮಾಡ್ಬೇಕಣ್ಣ. ಬೇರೆ ಕಲರ್ ಕೊಟ್ರೆ ಅಂದ್ರೆ ಅದ್ ಲುಕ್ಕೆ ಹೊರಟೋಗ್ಬಿಡುತ್ತೆ. ಸೊ ಮ್ಯಾಕ್ಸಿಮಮ್ 2 ಕಲರ್ ಇಂದ 3 ಕಲರ್. 2 ಕಲರ್ ಇಂದ 3 ಕಲರ್. ಓಕೆ ಓಕೆ ಓಕೆ. ರೇನ್ಬೋನು ಮಾಡ್ಬೋದು, ಆದ್ರೆ ಎಲ್ಲದಕ್ಕೂ ರೇನ್ಬೋ ಕೊಟ್ರೆ ಅದ್ ಗಣೇಶಕ್ಕೆ ಸೂಟ್ ಆಗಲ್ಲ. ಸೊ ಗೈಸ್, ನೋಡ್ಬೋದು ಯಾವ್ಯಾವ ಗಣೇಶಗೆ ಯಾವ್ಯಾವ ತರ ಕೊಡಬೇಕು ಸ್ಟೋನ್ಸ್, ಆ ಗಣೇಶಗೆ ಅದೇ ತರ ಸ್ಟೋನ್ಸ್ ಕೊಟ್ಬಿಟ್ಟು ಹೈಲೈಟ್ ಮಾಡ್ತಾರೆ. ಸೊ ಇದ್ರದ್ದು ಪಂಚೆನೂ ಅಷ್ಟೇ ವೆಲ್ವೆಟ್ ಕ್ಲಾತ್ ಅಲ್ಲಿ ಕೊಟ್ಬಿಟ್ಟು ತುಂಬಾ ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸೊ ಬಾರ್ಡರ್ ಎಲ್ಲ ಸಿಲ್ವರ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಶೆಲ್ಲ ಅಂತೂ ಟ್ರಾನ್ಸ್ಪರೆಂಟ್ ಗೋಲ್ಡ್. ಓ ಗೈಸ್, ಇದು ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಇದು. ಓ ಸೂಪರ್ ಗುರು. ಯಾಕಂದ್ರೆ ಈ ಗಣಪತಿಗೆ ನೋಡ್ಬೋದು, ಈ ಗಣಪತಿಯಲ್ಲಿ ಶಲ್ಯ ಬೇರೆ ತರ ಇದೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದ್ರೆ ಈ ಗಣಪತಿ ಟ್ರಾನ್ಸ್ಪರೆಂಟ್ ಇದೆ. ಓಕೆ, ಯಾಕಂದ್ರೆ ಅಣ್ಣ ಅದಕ್ಕಾದ್ರೆ ಬಟ್ಟೆ ಗಣೇಶಗ ಅದು ಫುಲ್ ಮ್ಯಾಚ್ ಆಗುತ್ತೆ. ಟ್ರಾನ್ಸ್ಪರೆಂಟ್ ಕೊಟ್ರೆ ಅದು ಲುಕ್ಕೆ ಹೊರಟೋಗ್ಬಿಡುತ್ತೆ. ಓಕೆ ಓಕೆ ಗೈಸ್, ಲುಕ್ ಏನ್ ಬೇಕೋ ಅದೇ. ಸೊ ಗೈಸ್ ಗೊತ್ತಾಯ್ತಲ್ಲ. ಸೊ ಒಂದೊಂದು ಗಣಪತಿಗೆ ಯಾವ ತರ ಕೊಡಬೇಕು ಅದೇ ತರ ಕೊಟ್ಟು ಬ್ಯೂಟಿಫುಲ್ ಆಗಿ ಇವ್ರು ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ಜ್ವೆಲ್ಸ್ ವರ್ಕು ಅಷ್ಟೇ ನೋಡ್ಬೋದು, ಗೋಲ್ಡ್ ವಿತ್ ಸಿಲ್ವರ್ ಕೊಟ್ಟಿದ್ದಾರೆ. ಐ ಮೀನ್ ರೆಡ್ ವಿತ್ ಸಿಲ್ವರ್ 2 ಕಲರ್ ಯೂಸ್ ಮಾಡಿದ್ದಾರೆ. ಐ ಮೀನ್ 3 ಕಲರ್ ಯೂಸ್ ಮಾಡಿದ್ದಾರೆ. ಇದಕ್ಕೂ ಬ್ಲೂ ಕೊಡ್ಬೋದಾಗಿತ್ತು, ಮ್ಯಾಚಿಂಗ್ ಆದ್ರೆ ಅದಕ್ಕೆ ಲುಕ್ ಹೊರಟೋಗುತ್ತೆ. ಓ ಕಾಂಟ್ರಾಸ್ಟ್ ಕೊಡಕ್ ಆಗಲ್ಲ. ಓಕೆ ಓಕೆ ಗೈಸ್, ಅರ್ಥ ಆಯ್ತಲ್ಲ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಗೆ ನನಗೆ ಅರ್ಥ ಆಗ್ತಿದೆ ಯಾವ ತರ ಇವರು ಸ್ಟೋನ್ ವರ್ಕ್ ಮಾಡಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಎದುರುಗಡೆ ಬಂದ್ರೆ ಇದ್ದಿದ್ದು ಡಬಲ್ ಕಾಣಿಸುತ್ತೆ ಅಣ್ಣ ಹೇಳ್ಬೇಕಾದ್ರೆ. ಸೊ ಗೈಸ್, ಹೌದು, ನಾನು ವಿಡಿಯೋದಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೋ, ಯಾಕಂದ್ರೆ ಲೈಟಿಂಗ್ಸು, ನನ್ನ ಮೊಬೈಲ್ ಕ್ಲಾರಿಟಿ, ಮತ್ತೆ ನಾವು ಅಪ್ಲೋಡ್ ಮಾಡೋ ಕ್ಲಾರಿಟಿ, ನೀವು ನೋಡೋ ಕ್ಲಾರಿಟಿ ಎಲ್ಲಾನು ಮ್ಯಾಟ್ರ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಗೋಡನ್ ವಿಸಿಟ್ ಮಾಡಿದ್ರೆ ನಿಮಗೆ ಗಣಪತಿ ಅರ್ಥ ಆಗುತ್ತೆ, ಏನು ಸೈಜಲ್ಲಿ ಇದೆ, ಯಾವ ಥರ ಗಣಪತಿ ಇದೆ, ಯಾವ ಸ್ಟೈಲಲ್ಲಿ ಇದೆ, ಮತ್ತೆ ನೀವು ಕಸ್ಟಮೈಸ್ ಆಗಿ ಯಾವ ಥರ ಸ್ಟೋನ್ ವರ್ಕ್ಸ್ ಮಾಡ್ಬೋದು ಅಂದ್ಬಿಟ್ಟು ನೀವು ಡೈರೆಕ್ಟಾಗಿ ಒಂದ್ಸತಿ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಸಿಸ್ಟರ್, ನೆಕ್ಸ್ಟ್ ಬಂದು ಇದು ಬುಕ್ ಆಗಿದೆ ಅಣ್ಣ, ಆದ್ರೆ ಅವರೇ ಕೇಳಿ ಮಾಡಿಸ್ಕೊಂಡಿರೋದು. ಓ, ಈ ಸ್ಟೋನ್ ವರ್ಕ್ ಅವರೇ ಕೇಳಿ ಕಸ್ಟಮೈಸ್ ಮಾಡಿದ್ರು. ಇದಕ್ಕೆ ಪಂಚ ಮತ್ತೆ ಶಲ್ಯ ಕೇಳಿದ್ರು, ಓಕೆ, ಆದ್ರೆ ಅವ್ರು ಇದೇ ತರ ಬೇಕು ಅಂತ ಕೇಳಿಲ್ಲ. ಓಕೆ, ನೀವು ಚೆನ್ನಾಗಿ ಮಾಡಿ ಅಂದ್ರು, ಈ ತರ ಮಾಡ್ಕೊಟ್ಟಿದ್ದೀರ. ಸೊ ಗೈಸ್ ನೋಡ್ಬೋದು, ಇವ್ರ ಕೈಗೆ ಸ್ಟೋನ್ ವರ್ಕ್ ಮಾಡಿ ಅಂದ್ಬಿಟ್ಟು ಒಬ್ರು ಮಂಡಳಿ ಅವರು ಹೇಳಿರೋದು. ಸೊ ಅದಕ್ಕೆ ಅವ್ರು ಜಸ್ಟ್ ರಿಕ್ವೆಸ್ಟ್ ಮಾಡಿರೋದು ಪಂಚೆ ಮತ್ತೆ ಶಲ್ಯ ಮಾಡಿ ಅಂತ. ಬಟ್ ಇವರು ಸ್ಟೋನ್ ವರ್ಕ್ ಬ್ಯೂಟಿಫುಲ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ಕಸ್ಟಮೈಸ್ ಆಗಿ ಬೇಕು ಅಂತ ಅಂದ್ರೂ ಮಾಡ್ತಾರೆ, ಇಲ್ಲ ಅವ್ರು ಇಷ್ಟಕ್ಕೆ ಬಿಟ್ಟರು ಅದನ್ನ ಸಹ ಮಾಡ್ತಾರೆ. ಸೊ ಈ 2 ಗಣೇಶ ಕಂಪೇರ್ ಮಾಡ್ತಾ ಇದೀನಿ ನೋಡಿ. ಸಿಂಪಲ್ ಆಗಿರ್ಬೋದು, ಬಟ್ ನಿಮಗೆ ಗ್ರ್ಯಾಂಡ್ ಲುಕಿಂಗ್ ಇದೆ. ಅಂದ್ರೆ ಯಾವುದೇ ಪ್ಯಾಟ್ರನ್ ಇಲ್ಲಾಗಿರೋದು ರಿಪೀಟು ಇಲ್ಲಾಗಿಲ್ಲ, ಇಲ್ಲಾಗಿರೋ ರಿಪೀಟು ಇಲ್ಲಾಗಿಲ್ಲ. ಸೊ ಇಲ್ಲಿ ಅದಾದ್ರೆ ಫುಲ್ ಪ್ಲೇನ್ ಡಬಲ್ ಕೊಟ್ಟಿದ್ದೀರಿ, ಅವ್ರು ಕೇಳಿಲ್ಲ, ನಾವೇ ಕೊಟ್ಟಿರೋದು. ಓ ಗೈಸ್ ನೋಡ್ಬೋದು, ಇಲ್ಲಿ ಡಬಲ್ ಕೋಟೆಡ್ ಇದೆ ನೋಡಿ. ಸೊ ಇದರಲ್ಲಿ ಸಿಂಗಲ್ ಇದೆ, ಸೊ ಇಲ್ಲಿ ಡಬಲ್ ಫ್ರಿಲ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಮ್ಯಾಟ್ರ್, ಅದೇ ಹೇಳಿಲ್ವಾ ಗುರು. ಸೊ ಒಂದಕ್ಕಿಂತ ಒಂದು ಯೂನಿಕ್ ಆಗಿರುತ್ತೆ ಇಲ್ಲಿ. ಸೊ ಹೆಸರು ಗೊತ್ತಲ್ಲ, ಕಾಲಿಪುತ್ರ ಆರ್ಟ್ಸ್. ವಿಸಿಟ್ ಮಾಡಿ, ಒಳ್ಳೆ ಗಣಪತಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಇದಕ್ಕಿಂತ ಫಸ್ಟ್ ವಿಡಿಯೋದಲ್ಲಿ ಸುಮಾರು ಗಣಪತಿಗಳು ತೋರಿಸಿದೆ. ಸೊ ಅದಕ್ಕೆ ಸಹ ನಿಮ್ಗೆ ಸ್ಟೋನ್ ವರ್ಕ್ ಮಾಡಬೇಕು ಅಂತ ಅಂದ್ರು ಅದನ್ನ ಸಹ ಇವ್ರು ಮಾಡ್ಕೊಡ್ತಾರೆ. ಸಿಸ್ಟರ್, ನೆಕ್ಸ್ಟ್ ಬಂದು ಇದೆ ಅಣ್ಣ. ಓಕೆ, ಇದು ನೆನ್ನೆನೆ ಮುಗಿಸಿರೋದು. ಓಕೆ, ಇಲ್ಲಿ ನೋಡಿ, ಮೂಗ್ ಮೇಲ್ ಬಂದು ಓಂ ಅಂತ ಬರುತ್ತೆ. ಓಹ್, ಸೊ ಗೈಸ್ ನೋಡ್ಬೋದು, ಇಲ್ಲಿ ಓಂ ಅಂತ ಇದೆ ಇಲ್ಲಿ. ಓಕೆ, ಆ ಗಣೇಶಗೆ ಯಾವ ಲುಕ್ ಬೇಕೋ ಅದೇ ಲುಕ್ ಬಂದಿದೆ ಅಣ್ಣ. ಓಕೆ ಗೈಸ್ ನೋಡ್ಬೋದು, ಕಿವಿಗೆ ಏನ್ ಕೊಡ್ಬೇಕು ಅದೇ ಕೊಟ್ಟಿದ್ದಾರೆ. ಕಿರೀಟ ಅಂತೂ ಸೂಪರ್ ಆಗಿದೆ ಇಲ್ಲಿ. ಕಿರೀಟ ಇದಕ್ಕೂ ರೈನ್ಬೋ ಬಂದಿದೆ, ಯಾಕಂದ್ರೆ ಅದು ಫುಲ್ ಪ್ಲೇನ್ ಚೆನ್ನಾಗಿ ಕಾಣಿಸಿಲ್ಲ. 2 ಕಲರ್ ಕೊಡ್ಬೋದಾಗಿತ್ತು, ಆದ್ರೆ ಅದಕ್ಕೂ ಮ್ಯಾಚ್ ಆಗಿಲ್ಲ. ಸೊ ಗೈಸ್ ನೋಡ್ಬೋದು ಎಷ್ಟು ಶೈನಿಂಗ್ ಹೊಡಿತಾ ಇದೆ. ಸೊ ಕಿರೀಟನೂ ಅಷ್ಟೇ ನಿಮಗೆ 7 ಕಲರ್ಸ್ ರೈನ್ಬೋದಲ್ಲಿ ಹಾಕಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಕಿವಿ ಕಡೆ ಬಂದೆ ಅಂತ ಅಂದ್ರೆ ಕಿವಿ ನೋಡ್ಬೋದು ಎಷ್ಟು ದೊಡ್ಡದಿದೆ. ನನ್ನ ಕೈ ಮತ್ತೆ ಕಿವಿ, ಸೊ 2 ಕಂಪೇರ್ ಮಾಡ್ತಾ ಇದ್ದೀನಿ ನೋಡಿ, ಅಷ್ಟು ದೊಡ್ಡದಿದೆ ಕಿವಿ ಗಣಪತಿಗೆ. ತುಂಬ ಬ್ಯೂಟಿಫುಲ್ ಆಗಿ ಸ್ಟೋನ್ ವರ್ಕ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಸೊಂಡ್ಲನ್ನ ತೋರಿಸ್ತೀನಿ. ಸೊ ಅದ್ರ ಮೇಲೆ ಓಂ ಅಂತ ಹಾಕಿದ್ದಾರೆ. ಸೊ ಅದು ಸಖತ್ತಾಗಿದೆ. ಹಾಗೆ ಬಂದೆ ಅಂತ ಅಂದರೆ ಶಲ್ಯ ಕಲರ್ ನೋಡ್ಬೋದು, ಗೋಲ್ಡ್ ಕಲರ್ ಕೊಟ್ಬಿಟ್ಟು ಸಿಲ್ವರ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಪಂಚೆ ಬಂದರೆ ನಿಮಗೆ ಮೆರೂನ್ ಕಲರ್ ಇದೆ, ಅದಕ್ಕೆ ಸಿಲ್ವರ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದಿದೆ ನೋಡಿ, ಸೊ ಗೋಲ್ಡ್ ಕಲರ್ ಟ್ರಾನ್ಸ್ಪರೆಂಟ್ ಕೊಟ್ಬಿಟ್ಟು ಗಣಪತಿನ, ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ ಕೊಡ್ಬೋದಾಗಿತ್ತಣ್ಣ. ಬಾರ್ಡರ್ ಕೊಟ್ರೆ ಸೇಮ್ ಟು ಸೇಮ್ ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ಅದು ಗಣೇಶ ಏನ್ ಲುಕ್ ಬೇಕೋ ಅದೇ ಲುಕ್ ಸಿಲ್ವರ್ ಜೊತೆ ಬಂದಿದೆ. ಸೊ ಗೈಸ್ ನೋಡಿದ್ರಲ್ಲ, ಈ ಗಣಪತಿಗೆ ಏನ್ ಸೂಟ್ ಆಗುತ್ತೋ ಅದೇ ತರ ಇವರು ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿಗೆ ರ್ಯಾಂಡಮ್ ಆಗಿ, ಸೊ ಗೈಸ್ ರ್ಯಾಂಡಮ್ ಆಗಿ ಯಾವುದೋ ಸ್ಟೋನ್ಸ್ ತೆಗ್ದು ಯಾವುದೋ ಶಲ್ಯ ತೆಗ್ದು ಎಲ್ಲಿಗೋ ಹಾಕ್ಬಿಡಲ್ಲ. ಇಲ್ಲಿಗೆ ನೀವು ಒಂದ್ಸತಿ ವಿಸಿಟ್ ಮಾಡಿ, ನಿಮಗೆ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ.
ಒಂದು ಸ್ಟೋನು ಒಂದು ಗಣಪತಿಗೆ ಹಾಕಿರೆ ಸೇಮ್ ಪ್ಯಾಟ್ರನ್ ಇನ್ನೊಂದು ಗಣಪತಿಗೆ ರಿಪೀಟ್ ಆಗಿರಲ್ಲ. ಸೊ ಅದೇ ಇವ್ರ ಸ್ಪೆಷಾಲಿಟಿ. ಸಿಸ್ಟರ್ ನೆಕ್ಸ್ಟ್. ನೆಕ್ಸ್ಟ್ ಬಂದು ಇದು ಅಣ್ಣ, ಓಕೆ, ಇದು ಏನ್ ಕಲರ್ ಅಲ್ಲಿ ಇದೆ ಕಾಂಬಿನೇಷನ್? ಬ್ಲೂ ಮತ್ತೆ ಸಿಲ್ವರ್ ವೈಟ್ ಬಂದಿದೆ. ಓ, ಬ್ಲೂ ಸಿಲ್ವರ್ ವೈಟಾ, ಸೂಪರ್ ಮೂರ್ ಸೂಪರ್. ಕಲರ್ ಮಾಡಿರೋದು, ಬರೇ 3 ಕಲರ್. ಇದಕ್ಕೂ ರೈನ್ಬೋ ಕೊಡ್ಬೋದಾಗಿತ್ತು, ಓಕೆ ಅದೇ ಇದಕ್ಕೆ ರೈನ್ಬೋ ಕೊಟ್ರೆ ಅದು ಸೂಟ್ ಆಗಲ್ಲ. ಆ ಗಣೇಶಗ್ ಏನ್ ಸೂಟ್ ಆಗುತ್ತೋ ಅದೇ ಕೊಡೋದು. ಓಕೆ ಓಕೆ, ಇಲ್ಲಿ ಇದನ್ನ ಎಕ್ಸ್ಟ್ರಾ ಬೇರೆ ಆಡ್ ಮಾಡಿದೀರಾ, ಪಲ್ಸ್ ಎಲ್ಲ ಎಕ್ಸ್ಟ್ರಾ ಆಡ್ ಮಾಡಿದೀರಾ. ಅದಕ್ಕೇನ್ ಇದು ಬರುತ್ತೋ ಅದು ಕರೆಕ್ಟ್ ನೋಡ್ಕೊಂಡು ಕರೆಕ್ಟ್ ಕೊಟ್ಟಿದ್ದೀರಿ. ಸೂಪರ್ ಸಿಸ್ಟರ್. ಹಾಗೆ ಗೈಸ್ ನೋಡ್ಬೋದು, ಕಿವಿ ಅಷ್ಟೇ ಬಾರ್ಡರ್ ಎಲ್ಲ ನಿಮಗೆ ನೋಡ್ಬೋದು ಬ್ಲೂ ವಿತ್ ಸಿಲ್ವರ್ ಕೊಟ್ಬಿಟ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಸೊಂಡ್ಲ ಹತ್ರ ನೋಡ್ಬೋದು. ಈ ಡ್ರಾಪ್ಸ್ ಸಿಸ್ಟರ್, ಈ ಡ್ರಾಪ್ಸ್ ಯಾವ ಗಣೇಶಗೂ ರಿಪೀಟ್ ಆಗಿಲ್ಲ ಇದು. ಯಾವ್ದಕ್ಕೂ ಆಗಲ್ಲ ಅಣ್ಣ, ನೀವ್ ಒಂದು ತಗೊಂಡ್ರೆ ಇನ್ನೊಂದಕ್ ಬೇರೆ ಬರುತ್ತೆ. ಯಾಕಂದ್ರೆ ಸೇಮ್ ಟು ಸೇಮ್ ಕೊಟ್ರೆ ಅವೆರಡಕ್ಕೂ ಏನು ಬೇರೆ ಬೇರೆ ಇದೇ ಇರಲ್ಲ. ಸೂಪರ್ ಸೂಪರ್ ಗೈಸ್, ನೋಡ್ಬೋದು ಈ ಡ್ರಾಪ್ಸ್ ಅಂತೂ ತುಂಬಾ ಇಷ್ಟ ಆಯ್ತು ಗೈಸ್. ನೋಡ್ಬೋದು ಇದು ಶೇಕಿಂಗ್ ಇದೆ. ಆ ಗಣೇಶ ಶೇಕ್ ಆದಾಗ ಅದು ಶೇಕ್ ಹೌದು. ಸೊ ಗೈಸ್, ಗಣಪತಿ ಕುಣಿದಾಡಿದಾಗ ನೋಡ್ಬೋದು ಇದೆಲ್ಲ ಹಾಗೆ ಶೇಕ್ ಆಗುತ್ತೆ. ಆ ಲೈಟ್ ಗ್ಲೋಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದೂ ಅಷ್ಟೇ ವೈಟ್ ಕಲರ್ ಲೈಕ್ ಶಲ್ಯ ಕೊಟ್ಟಿದ್ದಾರೆ, ಬಾರ್ಡರ್ ಬಂದ್ಬಿಟ್ಟು ಸಿಲ್ವರ್ ಕೊಟ್ಟಿದ್ದಾರೆ. ಬ್ಲೂ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಈ ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಸಿಸ್ಟರ್. ನೆಕ್ಸ್ಟ್ ಬಂದು ವೈಟ್ ಮತ್ತೆ ರೆಡ್ ಅಣ್ಣ. ವೈಟ್ ರೆಡ್. ಓಕೆ ಗೈಸ್, ಈ ಗಣಪತಿ ನೋಡ್ಬೋದು ವೈಟ್ ಮತ್ತೆ ರೆಡ್. ಇದು ಯಾವ್ದಕ್ಕೂ ಕೊಟ್ಟಿಲ್ಲ ಕಾಂಬಿನೇಷನ್, ಸೇಮ್ ಆದ್ರೆ ಬೇರೆ. ಓಕೆ, ಇಲ್ಲಿ ಪರ್ಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸೊಂಡ್ಲಿಗೆ. ಸೊ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ. ನೀವ್ ಅಲ್ಲಿ ನೋಡಿರೋ ಗಣೇಶನೇ ಇದು ಅಣ್ಣ. ಓ, ಸೇಮ್ ಪೀಸ್ ಬೇರೆ ಬೇರೆ ಗೈಸ್ ನೋಡ್ಬೋದು. ಬೇರೆ ಬಂದಿದೆ. ಓ, ಈ ಗಣಪತಿ ನೋಡ್ಬೋದು. ಫಸ್ಟ್ ಈ ಗಣಪತಿ ನೋಡ್ಕೊಳ್ಳಿ. ಸೊ ಹಾಗೆ ಈ ಗಣಪತಿ ತೋರಿಸ್ತೀನಿ ನೋಡಿ, ಸೇಮ್ ಪೀಸು ಬಟ್ ಸ್ಟೋನ್ಸ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಇದೆ. ಸೊ ಅದೇ ಗೈಸ್, ನಾನು ಹೇಳಿಲ್ವಾ, ಕಾಲಿಪುತ್ರ ಆರ್ಟ್ಸಿಗೆ ನೀವು ಬನ್ನಿ, ನಿಮಗೆ ಸ್ಟೋನ್ಸ್ ಎಲ್ಲ ಅಂತೂ ಬ್ಯೂಟಿಫುಲ್ ಆಗಿ ನಿಮಗೆ ಪ್ರೆಸೆಂಟ್ ಮಾಡಿ ಕೊಡ್ತಾರೆ. ಇದು ನೋಡಿ, ಕಿರೀಟ ಬಂದು 2 ಕಲರ್ ಬಂದಿರೋದು, ಎಕ್ಸ್ಟ್ರಾ ಕಲರ್ ಕೊಡೋದು. ಓ, ಡಬಲ್ ಕಲರ್ ಕಾಂಬಿನೇಷನ್ ಕಿರೀಟ ಅಷ್ಟೇ ಗುರು. ಅಲ್ಲೆಲ್ಲ ನಿಮಗೆ 7 ಕಲರ್ಸ್ ಕೊಟ್ಟಿದ್ದಾರೆ. ಐ ಮೀನ್ ಕೆಲವೊಂದು ಕಿರೀಟಗಳಿಗೆ ಇದನ್ನ ಏನ್ ಕೊಡಬೇಕು ಅದೇ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಪರ್ಲ್ಸ್ ಹಾಕಿದ್ದಾರೆ ನೋಡಿ, ಡೈಮಂಡ್ಸು. ಸೊ ಅದೆಲ್ಲ ಹೈಲೈಟ್ ಆಗುತ್ತೆ. ಇಲ್ಲೆಲ್ಲ ಡ್ರಾಪ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಸೊಂಡ್ಲು ಕೊಟ್ಟಿದ್ರು ಡ್ರಾಪ್ಸು, ಇಲ್ಲಿ ನಿಮಗೆ ಕಿವಿ ಹತ್ರ ಲೈಕ್ ಐ ಮೀನ್ ಕಿರೀಟ ಹತ್ರ ಕೊಟ್ಟಿದ್ದಾರೆ ಡ್ರಾಪ್ಸು. ತುಂಬಾ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ. ಮೂಗ್ ಹತ್ರನೂ ಬರುತ್ತೆ ಅಣ್ಣ ಅದು. ಓಕೆ, ಇದು ಬರುತ್ತೆ, ಡ್ರಾಪ್ಸ್ ಬರುತ್ತೆ. ಆದ್ರೆ ಅದಕ್ಕೆ ಏನ್ ಬರುತ್ತೋ ಅದು ಇಷ್ಟಿದೆಯೋ ಅಷ್ಟೇ ಬರೋದು ಅದು. ಓಕೆ ಓಕೆ ಓಕೆ. ಹಾಗೆ ಒಂದೊಂದ್ ಗಣೇಶಗೆ ಒಂದೊಂದ್ ತರ. ಓಕೆ, ಅಲ್ಲಿ ನೋಡಿದ್ರಿ ಓಂ ಅಂದ್ಬಿಟ್ಟು ನಿಮ್ಗೆ ಸೊಂಡ್ಲು ಮೇಲೆ ಕೊಟ್ಟಿದ್ರು. ಇಲ್ಲಿ ಆಶೀರ್ವಾದ ಮಾಡೋ ಕೈ ಮೇಲೆ ಓಂ ಅಂತ ಕೊಟ್ಟಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ ಗೈಸ್. ಇದು ಬಂದು ರೆಡ್ ವೈಟ್ ಅಷ್ಟೇ ಅಣ್ಣ. ಸೊ ರೆಡ್ ವಿತ್ ವೈಟ್ ಕಾಂಬಿನೇಷನ್ ಇದು ಗಣೇಶ. ಇದೊಂದು 3 ಫೀಟ್ ಬರುತ್ತಾ ಸಿಸ್ಟರ್? ಬರ್ಬೋದಣ್ಣ. 3 to 4, 3.5 ಫೀಟ್ ಬರ್ಬೋದು ಈ ಗಣಪತಿ ಇದು. ಸೊ ನಿಮ್ಗೆ ಇನ್ನೊಂದ್ಸತಿ ಕ್ಲಾರಿಟಿಯಿಂದ ತೋರಿಸ್ತೀನಿ ನೋಡಿ. 2 ಗಣೇಶ ಕಂಪೇರ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಅಲ್ಲಿ ಇರೋದು ಬ್ಲೂ ವಿತ್ ವೈಟು, ಸೊ ರೈಟ್ ಸೈಡ್ ಅಲ್ಲಿ ಇರೋದು ರೆಡ್ ವಿತ್ ವೈಟು. ಸೊ ಬ್ಲೂ ವಿತ್ ವೈಟ್ ಕಾಂಬಿನೇಷನ್ ನೋಡಿ, ರೆಡ್ ವಿತ್ ವೈಟ್ ಕಾಂಬಿನೇಷನ್ ನೋಡಿ. ಬೇರೆ ಬೇರೆ ಪೀಸು ನಿಮಗೆ ಸ್ಟೋನ್ ವರ್ಕ್ಸು ಎಲ್ಲಾನು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬನ್ನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದೆ. ನಂಗೆ ತುಂಬ ಇಷ್ಟ ಆಗಿದೆ ಅಂತ ಅಂದರೆ ಈ ಓಮು. ಸೊ ಆಶೀರ್ವಾದ ಮಾಡೋ ಕೈಯಲ್ಲಿ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ಸಿಸ್ಟರ್ ನೆಕ್ಸ್ಟ್ ಇದಣ್ಣ. ಓಕೆ, ನಿಮ್ಗೆ ಏನ್ ಬಂದಿದೆ ಅಂದ್ರೆ ತಿರುಪತಿ ಸೆಟ್ಟಲ್ ಮಾಡಿರೋದು, ದೇವರೇ ಬಂದು ನಿಂತಿರೋ ತರ. ಸೊ ಗೈಸ್ ನೋಡ್ಬೋದು ಯಾವ ತರ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ ಈ ಗಣಪತಿನ. ಸೊ ಕಿರೀಟನೂ ಅಷ್ಟೇ 7 ಕಲರ್ಸ್ ಅಲ್ಲ ಸಿಸ್ಟರ್? ರೈನ್ಬೋ ಕಲರ್ ಅಣ್ಣ. ತಿರುಪತಿಗೆ ಯಾವತ್ತಿದ್ರು ಕಿರೀಟ ಕಲರ್ ರೈನ್ಬೋ ಕಲರ್ ಬಂದಿದೆ. ಓಕೆ, ಅದಕ್ಕೇನೆ ಅದಕ್ಕೂ ರೈನ್ಬೋನೇ ಕೊಟ್ಟಿರೋದು. ಅದಕ್ಕೂ 2 ಕಲರ್ ಕೊಡ್ಬೋದಾಗಿತ್ತು ಈ ತರ. ಓಕೆ, ಆದ್ರೆ ಅದಕ್ಕೆ ತಿರುಪತಿ ಏನ್ ಸೆಟ್ ಬರುತ್ತೋ ಅದೇ ತರ ರೈನ್ಬೋ ಕಲರ್ ಬಂದಿದೆ. ಓಕೆ. ಈ ನಾಮನೂ ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕಿವಿ ಹತ್ರ ನೋಡ್ಬೋದು, ಸೊ ಸೊಂಡ್ಲು ಹತ್ರ ನೋಡ್ಬೋದು, ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿ ಇಟ್ಟಿದ್ದಾರೆ. ಸೊ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ ಇಟ್ಟಿದ್ದಾರೆ. ಇದಕ್ಕೇನಾದ್ರು ಕಾಂಬಿನೇಷನ್ ಇದೆಯಾ ಕಲರ್? ಕಾಂಬಿನೇಷನ್ ಏನಿಲ್ಲ ಅಣ್ಣ, ಎಲ್ಲ ಮಿಕ್ಸ್. ಯಾಕಂದ್ರೆ ತಿರುಪತಿ ಯಾವಾಗಿದ್ರು ಓಕೆ, ಎಲ್ಲ ಮಿಕ್ಸ್ ಆಗಿದ್ರು ದೇವ್ರು ಒಂದೇ ತರ ಇರುತ್ತೆ. ಸೂಪರ್ ಹಾಗೆ. ಸೂಪರ್. ಸೊ ಗೈಸ್ ನೋಡ್ಬೋದು, ಕೆಳಗಡೆ ಕಾಲಿಂದ ಹಿಡ್ದು ಕಂಪ್ಲೀಟ್ ಆಗಿ ತಲೆ ಕಿರೀಟ ತನಕ ಸ್ಟೋನ್ ವರ್ಕ್ ಮಾಡಿ ಬ್ಯೂಟಿಫುಲ್ ಆಗಿ ನಮ್ಮ ತಿರುಪತಿ ಕಾನ್ಸೆಪ್ಟ್ ನ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಜ್ವೆಲ್ ವರ್ಕ್ಸ್ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಈ ಸೊಂಡ್ಲ ಹತ್ರ ಅಂತೂ ಸಖತ್ತಾಗಿದೆ ಗೈಸ್. ಸೊ ಬನ್ನಿ ಡೈರೆಕ್ಟ್ ಆಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ಗಣಪತಿಗಳು ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಮಂಡಳಿಯಲ್ಲಿ ಬೇಕು ಅಂತ ಕೂರ್ಸಕ್ ಬೇಕು ಅಂತ ಅಂದ್ರು ಇಲ್ಲಿ ಇವ್ರ ಹತ್ರ ಗಣಪತಿಗಳು ಅವೈಲಬಲ್ ಇದೆ. ಇಲ್ಲ ಮನೆಯಲ್ಲಿ ನಾನು ಕೂರಿಸ್ಕೋಬೇಕು ಅಂತ ಅಂದ್ರು ನಿಮಗೆ ಗಣಪತಿಗಳು ಅವೈಲಬಲ್ ಇದೆ. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಸ್ಟೋನ್ ವರ್ಕ್ ಅಲ್ಲಾಗ್ಲಿ, ಗಣಪತಿ ಸಿಗೋದ್ರಲ್ಲಾಗ್ಲಿ, ಎಲ್ಲದರಲ್ಲೂ ಇವರು ಟಾಪ್ ನಾಚ್ ಅಂತ ಹೇಳ್ಬೋದು. ಸೊ ಹೆಸರು ಗೊತ್ತಲ್ಲ, ಕಾಲಿಪುತ್ರ ಆರ್ಟ್ಸ್. ಇದೆಲ್ಲಿ ಬರುತ್ತೆ ಅಂತ ಅಂದ್ರೆ ನಮ್ಮ ಯಲಹಂಕಪುರದಲ್ಲಿ ಬರುತ್ತೆ. ಸೊ ಡೈರೆಕ್ಟ್ ಆಗಿ ಬನ್ನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಸ್ಟೋನ್ ವರ್ಕ್ಸ್ ಫಿದಾ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ಬಂದ್ ಇದಣ್ಣ. ಓಕೆ, ನೋಡ್ಬೋದು ಒಂದೇ ಕಲರ್ ಆಗಿರ್ಬೋದು, ಅದೇ ಬಟ್ಟೆ ಬೇರೆ ಇದೆ. ಸೊ ಗೈಸ್ ನೋಡ್ಬೋದು ಸಿಂಗಲ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಬಟ್ಟೆ ಕ್ಲಾತ್ ನೋಡ್ಬೋದು, ಇಲ್ಲಿ ಪಂಚೆ ಕ್ಲಾತ್ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಟೆಕ್ಸ್ಚರ್ಡ್ ಕ್ಲಾತ್ ಇದೆ ಇದು. ಸೊ ಕೈಯಲ್ಲಿ ಬಳೆ, ಕಿರೀಟ,
ಎಲ್ಲಾನು ಸ್ಟೋನ್ ವರ್ಕ್ ಮಾಡಿ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊಂಡ್ಲ ಹತ್ರನೂ ನೋಡ್ಬೋದು. ನೀವ್ ಒಳಗಡೆ ನೋಡಿದ್ರಲ್ಲ ಅಣ್ಣ ಪೇಟ, ಹೌದು. ಅದೇ ತರ ಪೇಟ ಇದು. ಅದೇ ಇದಕ್ ಬರೇ ಸ್ಟೋನ್ ಕೊಟ್ಟಿದ್ದೀರಿ, ಅದಕ್ ಬಟ್ಟೆ ಕೊಟ್ಟಿದೆ. ಸೊ ಗೈಸ್ ನೋಡ್ಬೋದು, ಪೇಟಕ್ಕೆ ಸ್ಟೋನ್ ಕೊಟ್ಟಿದ್ದಾರೆ, ಅಲ್ಲಿ ಬಟ್ಟೆ ಕೊಟ್ಟಿದ್ರು, ಇದಕ್ಕೆ ಸ್ಟೋನ್ಸ್ ಕೊಟ್ಬಿಟ್ಟು ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಿಸ್ಟರ್. ನೆಕ್ಸ್ಟ್ ಒಂದ್ ಇದ್ ನೋಡ್ಬೋದಣ್ಣ, ಸೈಜ್ ಚಿಕ್ಕದಾಗಿರ್ಬೋದು. ಓಕೆ. ಮತ್ತೆ ಇದು ಓ, ನಿಮ್ಮಲ್ಲಿ ಈ ಸೈಜ್ ಇಂದಾನು ಗಣಪತಿಗಳವೆ? ಯಾವ್ದೇ ಸೈಜ್ ತಗೊಳ್ಳಿ ನೀವು. ಓಕೆ. ಈ ಚಿಕ್ಕ ಸೈಜ್ ಆಗಿರ್ಲಿ, ಇಷ್ಟೇ ಸೈಜ್ ಆಗಿರ್ಲಿ, ನಿಮ್ ಸ್ಟೋನ್ ವರ್ಕ್ ಬೇಕು ಅಂದ್ರೆ ಮಾಡ್ಕೊಡ್ತೀರಿ, ಯಾವ ಡಿಸೈನ್ಸ್ ಬೇಕಾದ್ರೂ ಕೇಳಿ ಮಾಡ್ಕೊಡ್ತೀರಿ. ಸೊ ಗೈಸ್ ನೋಡ್ಬೋದು, ಹಂಗ ಮಾಡ್ತೀರಿ, ನಮಗ್ ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ. ಓಕೆ. ಸೊ ಗೈಸ್ ನೋಡ್ಬೋದು, ಈ ತರ ಚಿಕ್ಕದು ಮನೇಲಿ ಕೂರಿಸ್ಬೇಕು ಅಂತ ಅಂದ್ರು ಅದಕ್ಕೆ ಸಹ ನಿಮ್ಗೆ ಸ್ಟೋನ್ ವರ್ಕ್ಸ್ ಮಾಡ್ಬಿಟ್ಟು ಪಂಚೆ ಮಾಡ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಚಿಕ್ಕ ಗಣೇಶಕ್ಕೆ ಸ್ಟೋನ್ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಡೌಟ್ಸ್ ಇತ್ತು. ಸೊ ಇಲ್ಲಿ ಪ್ರೂವ್ ಮಾಡಿದ್ದಾರೆ ನೋಡಿ. ಈ ಗಣಪತಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಮಿನಿಮಮ್ ಆಗಿ ಸ್ಟೋನ್ ವರ್ಕ್ ಮಾಡಿ ಕೊಟ್ಟಿದ್ದಾರೆ ನೋಡ್ಬೋದು. ಕಿರೀಟ ಇಂದ ನೋಡ್ಬೋದಣ್ಣ ನೀವು, ಡೈಮಂಡ್ ಶೇಪ್ ಅಲ್ಲಿ ಬಂದಿದೆ. ಸೊ ಗೈಸ್ ಇಲ್ಲಿ ನೋಡ್ಬೋದು, ಸೊ ಡಬಲ್ ಕಲರ್ ಅಲ್ಲಿ ಪೇಟಕ್ಕೆ ಕಿರೀಟಕ್ಕೆ ಕೊಟ್ಟಿದ್ದಾರೆ. ಹಾಗೆ ಬಂದೆ ಅಂತ ಅಂದ್ರೆ ಸೊಂಡ್ಲಿಗೆ ಸೊ ಶಲ್ಯ ನೋಡ್ಬೋದು, ಸೊ ಪಂಚೆ ನೋಡ್ಬೋದು, ಎಲ್ಲಾನು ಬ್ಯೂಟಿಫುಲ್ ಆಗಿ ಇದಕ್ಕೆ ಎರಡೇ ಕಲರ್ ಅನ್ನ ಕೊಟ್ಟಿರೋದು, ಎಕ್ಸ್ಟ್ರಾ ಕಲರ್ ಕೊಟ್ಟಿಲ್ಲ. ಸೊ ಡಬಲ್ ಕಲರ್ ಅಲ್ಲಿ ನಿಮ್ಗೆ ಗಣಪತಿನ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಗಣಪತಿಗೆ ಬಂದ್ರೆ ಸಿಸ್ಟರ್, ಅಣ್ಣ ಚಿಕ್ಕ ಸೈಜ್ ಆಗಿರ್ಬೋದಣ್ಣ, ಲುಕ್ ನೋಡಕ್ ಲುಕ್ ಬೇರೆ ಇದೆ ಅಣ್ಣ. ಓಕೆ ಗೈಸ್ ನೋಡ್ಬೋದು, ಪಂಚೆ ಶಲ್ಯ ನೋಡ್ಬೋದು, ವೆಲ್ವೆಟ್ ಆಗಿ ಇದು ಬೇರೆ ಇದೆ. ಆದ್ರೆ ಗೋಲ್ಡ್ ಮತ್ತೆ ಇದ್ರಲ್ಲೇ ಕೊಡ್ಬೇಕು ಅಂತಾನೆ ಕೊಟ್ಟಿರೋದು. ಓಕೆ. ಸ್ಟೋನ್ ವರ್ಕ್ ನೋಡ್ಬೋದು ನೀವು, ಬೇರೆ ಬೇರೆ ಕಲರ್ ಅಲ್ಲಿ ಇದೆ. ಸೊ ಗೈಸ್ ನೋಡ್ಬೋದು ಸ್ಟೋನ್ಸ್ ಯಾವ ತರ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಪಂಚೆನೂ ಅಷ್ಟೇ ನಿಮ್ಗೆ ಬಾರ್ಡರ್ ಅಲ್ಲಿ ಬೇರೆ ಗಣಪತಿಗೆಲ್ಲ ಬಾರ್ಡರ್ ಬೇರೆ ತರ ಕೊಡ್ತಾರೆ, ಈ ಗಣಪತಿಗೆ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಬಾರ್ಡರ್. ಸೊ ಚಿಕ್ಕ ಗಣಪತಿನೂ ಇವ್ರು ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಗೈಸ್. ಯಾವ್ದಕ್ಕೆ ತೊಳೆಯೋಣ, ಪಂಚೆ ವರ್ಕ್ ಅಂದ್ರೆ ಅದಕ್ಕೆ ಫೋಲ್ಡಿಂಗ್ಸ್ ಎಲ್ಲ ಇರ್ದ್ಬಿಟ್ಟು ಕರೆಕ್ಟ್ ಅದು ಹೆಂಗ್ ಕೂತಿರುತ್ತೆ ಗಣೇಶ ಹಂಗೆ ಫೋಲ್ಡಿಂಗ್ಸ್ ಬಂದಿರುತ್ತೆ. ಸೊ ಗೈಸ್ ಅರ್ಥ ಆಯ್ತಲ್ಲ, ಇವತ್ತು ಇನ್ ಡೆಪ್ತ್ ಆಗಿ ಒಬ್ರು ನಮ್ಗೆ ಸ್ಟೋನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ತರ ಪಂಚೆ ಹೇಗ್ ಬರ್ಬೇಕು ಅಂದ್ಬಿಟ್ಟು. ಸೊ ಸಿಸ್ಟರ್ ನೆಕ್ಸ್ಟ್ ಮಾಡ್ಬೋದಣ್ಣ, ಇದು ನೋಡಿರ್ಬೋದು ನೀವು, ಆದ್ರೆ ಇದ್ರ ಲುಕ್ ಬೇರೆ ಇದೆ ಇವಾಗ ನೋಡಿ. ಸೊ ಗೈಸ್ ನೋಡ್ಬೋದು, ಕಿರೀಟಕ್ಕೆಲ್ಲ ಪರ್ಲ್ಸ್ ಇಟ್ಟಿದ್ದಾರೆ. ಇದ್ರಲ್ಲ ಏನು ಎಕ್ಸ್ಟ್ರಾ ಸ್ಟೋನ್ ವರ್ಕ್ ಇಲ್ಲ, ಬರೇ ಪಲ್ಸ್ ಮತ್ತೆ ಇದು. ಓಕೆ. ಈ ಗಣಪತಿಗೆ ಗೈಸ್ ಇದರಲ್ಲಿ ಏನು ಅಂತ ಅಂದ್ರೆ ಬರೀ ಪರ್ಲ್ಸ್ ಅಲ್ಲೇ ಮಾಡಿ ಇಟ್ಟಿದ್ದಾರೆ ಗಣಪತಿನ. ಸೊ ಸೊಂಡ್ಲುನು ನೋಡ್ಬೋದು. ಸೊ ಕಿರೀಟ ಅಂತೂ ಬ್ಯೂಟಿಫುಲ್ ಆಗಿ ಬರೀ ಪರ್ಲ್ಸ್ ಅಲ್ಲೇ ಹಾಕಿ ಪ್ರೆಸೆಂಟ್ ಮಾಡಿ. ಬರೇ ಕಿವಿಗಷ್ಟೇ ಅಣ್ಣ, ಓಕೆ. 2-3 ಸ್ಟೋನ್ ಬಿಟ್ಟಿರೋದು, ಯಾಕಂದ್ರೆ ಆ ಗಣೇಶ ಅದು ಹೆಂಗ್ ಲುಕ್ ಕಾಣಿಸ್ಬೇಕು ಹಂಗೆ ಬಂದಿದೆ. ಗೈಸ್ ನೋಡ್ಬೋದು, ಇನ್ನು ಕೆಳಗಡೆ ನೋಡ್ಬೋದು, ಎರಡೇ ಪಲ್ಸ್ ಅಲ್ಲಿ ಫುಲ್ ಮಾಡಿರೋದು. ಸೊ ಗೈಸ್ ಕೆಳಗಡೆ ನಾನು ಇದನ್ನ ಅಬ್ಸರ್ವೇ ಮಾಡಿಲ್ಲ. ಸೊ ಇಲ್ಲೂ ಅಷ್ಟೇ ಪರ್ಲ್ಸ್ ಕೊಟ್ಟಿರೋದು, ವೈಟ್ ಗೋಲ್ಡ್ ಕಲರ್ ಪರ್ಲ್ಸ್ ಕೊಟ್ಟಿದ್ದಾರೆ. ಪಲ್ಸ್ ಆಗಿರ್ಬೋದು ಅಣ್ಣ, ಸ್ಟೋನ್ ಆಗಿರ್ಬೋದು. ನಿಮ್ ಲೈಟ್ ಅಲ್ಲಿ ಸ್ಟೋನ್ ಬೇರೆ ತರ ಬರ್ಬೋದು, ಪಲ್ಸ್ ಬೇರೆ ತರ ಬರ್ಬೋದು ಅಂತ ಅನ್ಕೊಂಡಿರ್ತೀರಾ. ಓಕೆ. ಇದಕ್ಕೂ ಪಲ್ಸ್ ಅಲ್ಲಿ ಲೈಟ್ ಕೊಟ್ರು ಒಂಥರ ಬರುತ್ತೆ, ಇದೇ ಬೇರೆ ತರ ಬರುತ್ತೆ. ಸ್ಟೋನೇ ಬೇರೆ, ಇದೇ ಬೇರೆ ಅಣ್ಣ, ಪಲ್ಸೇ ಬೇರೆ ಅಣ್ಣ, ಅದ್ರ ಲುಕ್ ಬೇರೆ 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 ತರ ಬರುತ್ತೆ. ಗೈಸ್ ಇವತ್ತು ನನಗೆ ಇನ್ ಡೆಪ್ತ್ ಆಗಿ ಸ್ಟೋನ್ಸ್ ಪರ್ಲ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಅರ್ಥ ಆಯ್ತು. ನಮ್ಮ ಸಿಸ್ಟರ್ ನಮಗೆ ಸ್ವಲ್ಪ ನಾಲೆಜ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ತರ ಶೈನ್ ಆಗುತ್ತೆ ಅಂದ್ಬಿಟ್ಟು. ಸೊ ಪರ್ಲ್ಸ್ ಹಾಕಿದ್ರೆ ಲೈಟ್ ಹಾಕಿದ್ರೆ ನಿಮ್ಗೆ ಶೈನ್ ಆಗಲ್ಲ ಅಂತ ಒಂದು ಕಾನ್ಸೆಪ್ಟ್ ಇರ್ಬೋದು, ಇಲ್ಲ ಅದು ತಪ್ಪು. ಯಾಕಂದ್ರೆ ಪರ್ಲ್ಸ್ಗೂ ಯಾವ ತರ ಶೈನ್ ಆಗಬೇಕು ಆ ತರ ಆಗುತ್ತೆ. ಡೈಮಂಡ್ಸ್ ಯಾವ ತರ ಶೈನ್ ಆಗಬೇಕು, ಆಬ್ವಿಯಸ್ಲಿ ಡೈಮಂಡ್ಸ್ ಸೊ ಶೈನ್ ಆಗೇ ಆಗುತ್ತೆ. ಸೊ ಪರ್ಲ್ಸ್ ಡೈಮಂಡ್ಸ್ಗೆ ತುಂಬಾ ವ್ಯತ್ಯಾಸ ಇದೆ. ಇದು ಕಂಪ್ಲೀಟ್ ಆಗಿ ನಿಮ್ಗೆ ಪರ್ಲ್ಸ್ ಅಲ್ಲೇ ಹಾಕ್ಬಿಟ್ಟು ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಅದೇನ್ ಗೊತ್ತಾ, ಗಣೇಶ ಬಂದಿ ಅವ್ರ ಅಪ್ಪನ ಇದ್ರ ಮೇಲೆ ಶಂಖದ ಮೇಲೆ ಕೂರಿಸ್ಕೊಂಡಿರೋ ತರ. ಓಕೆ ಗೈಸ್, ಹಿಂದೆ ಚಂದ್ರನು ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಓಕೆ ಅದೇ ಗ್ರೀನ್ ಅಲ್ಲಿ ಬಂದಿದೆ, ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ಚಂದ್ರ. ಇದು ಯಾವಾಗ್ಲೂ ಶಿವನ್ ತಲೆ ಮೇಲೆ ಚಂದ್ರ ಇದ್ದೇ ಇರುತ್ತೆ, ಅದೇ ತರ ಬಂದಿದೆ ಅಣ್ಣ. ಓ ಸೂಪರ್ ಸಿಸ್ಟರ್, ಸಖತ್ ಕಾಂಬಿನೇಷನ್. ಈ ಗಣಪತಿನೂ ಪೆಂಡಿಂಗ್ ಅಲ್ಲಿ ಇದೆ. ಸೊ ಶಿವ ಇದಾರೆ, ಇಲಿ ಇದಾರೆ, ಹಿಂದೆ ಚಂದ್ರ ಇದೆ, ಇಲ್ಲಿ ಶಂಕು ಇದೆ, ಕೈಯಲ್ಲಿ ರೋಸ್ ಇಟ್ಕೊಂಡಿದೆ. ಸೊ ಗೈಸ್ ನೋಡ್ಬೋದು ಎಲ್ಲ ಕಾಂಬಿನೇಷನ್ ಈ ಗಣಪತಿಯಲ್ಲಿ ಇದೆ. ಬಂದಾಗ ನೆಕ್ಸ್ಟ್ ಬಂದ್ರೆ ಇದು ಫುಲ್ ಸ್ಟೋನ್ ಅಣ್ಣ, ನೀವ್ ಯಾವ್ದೇ ತಗೊಳ್ಳಿ, ಆದ್ರೆ ಅದು ಸ್ಟೋನ್ ಲುಕ್ಕೇ ಬೇರೆ ಬಂದಿದೆ. ಇದು ಕಲರ್ ಕೊಟ್ಟಿರ್ಬೋದು, ಆದ್ರೆ ಗಣೇಶ ಏನ್ ಲುಕ್ ಬಂದಿದೆಯೋ ಅದೇ. ಓಕೆ ಗೈಸ್ ನೋಡ್ಬೋದು ಈ ಗಣಪತಿ ಯಾವ ತರ ಇದೆ ಅಂತ ಅಂದ್ರೆ. ಸೊ ಇಲ್ಲೂ ಅಷ್ಟೇ ನಿಮ್ಗೆ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಪಂಚೆನ ಕಂಪ್ಲೀಟ್ ಆಗಿ ಸ್ಟೋನ್ ಅಲ್ಲೇ ಫಿಲ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗೆ ಜ್ಯುವೆಲ್ ವರ್ಕ್ಸ್ ಬಂದೆ ಅಂತ ಅಂದ್ರೆ ಅಲ್ಲೂ ನೋಡ್ಬೋದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ. ಪೇಟ ಬಂದ್ 3 ಕಲರ್ ಅಣ್ಣ. ಸೊ ಪೇಟ ನೋಡಿ, ಅದು ಬಂದು ನಮ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ತರ ಬಂದಿದೆ. ಓಕೆ 3 ಕಲರ್ಸ್ ಅಲ್ಲಿ ಕೊಟ್ಟಿದ್ದಾರೆ ಪೇಟನ. ಸೊ ಹಾಗೆ ಕಿವಿ ಹತ್ತ ಬಂದೆ ಅಂತ ಅಂದ್ರೆ ನೋಡ್ಬೋದು ಕಿವಿ ಯಾವ ತರ ಸ್ಟೋನ್ಸ್ ಕೊಟ್ಟಿದ್ದಾರೆ. ಸೊ ಕೈಗೆ ಬಳೆ, ಸೊ ಅದಕ್ಕೆಲ್ಲಾನು ಫಿಲ್ ಮಾಡಿ ನಿಮ್ಗೆ ಗಣಪತಿನ ಯಾವ ತರ ತೋರಿಸ್ಬೇಕು ಆ ತರ ಬ್ಯೂಟಿಫುಲ್ ಆಗಿ ಸ್ಟೋನ್ಸ್ ಅಲ್ಲಿ ತೋರಿಸ್ಬಿಟ್ಟು ಹೈಲೈಟ್ ಮಾಡಿ ಇಟ್ಟಿದ್ದಾರೆ. ಸಿಸ್ಟರ್ ನೆಕ್ಸ್ಟ್ ಬಂದ್ರೆ ಇದ್ ನೋಡ್ಬೋದಣ್ಣ, ಇದ್ ನೋಡಿರ್ಬೋದು. ಓಕೆ. ಆದ್ರೆ ಅದ್ರ ಲುಕ್ ನೋಡಿ, ಇದಕ್ ಬಂದು ಐಲ್ಯಾಶಸ್ ಎಲ್ಲ ಕೊಟ್ಟಿರ್ತೀರಿ. ಓಕೆ. ಸೊ ಗಣೇಶ ಏನಾದ್ರು ನೋಡಿದ್ರೆ ರಿಯಲ್ ಆಗಿ ಬಂದ್ ಕೂತಿದೆ ಅನ್ಕೊಬೇಕು.
ಸೊ ಗೈಸ್ ನೋಡ್ಬೋದು ಈ ಗಣಪತಿಗೆ ಐ ಲ್ಯಾಶಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಗೆ ಕಿರೀಟಕ್ಕೆ ಬಂದಾಗ ಸ್ವಲ್ಪ ಕಿರೀಟ ಬಗ್ಗೆ ಹೇಳ್ತೀರಾ? ಕಿರೀಟ ಏನ್ ಗೊತ್ತಣ್ಣ, ಎಲ್ಲದಕ್ಕೂ ನೋಡ್ಬೋದು ನೀವು, ಇಲ್ಲಿ ಎಲ್ಲಾ ಕಡೆನೂ ಬೇರೆ ಬೇರೆ ತರ ಬಂದಿರುತ್ತೆ ಸ್ಟೋನು. ಓಕೆ ಆದ್ರೆ ಇದಕ್ ನೋಡ್ಬೋದು ನೀವು, ಇಲ್ಲೇ ಬೇರೆ ತರ ಬಂದಿದೆ, ಅಲ್ಲೇ ಬೇರೆ ತರ ಬಂದಿದೆ. ಇವಾಗ ಗಣೇಶ ಏನಿರುತ್ತೋ ಅದೇ ತರ ಬಂದಿರುತ್ತೆ. ನಾವು ಓಕೆ ಅಂದ್ರೆ ಗಣೇಶ ಹೇಗಿದೆಯೋ ಹಾಗೆ ಬರಲ್ಲ, ಆ ಸ್ಟೋನ್ ವರ್ಕ್ ಏನಕ್ ಬರುತ್ತೋ ಅದೇ ತರ ಬಂದಿರುತ್ತೆ. ಸೊ ಗೈಸ್ ನೋಡಿದ್ರ ಫ್ರಂಟ್ ಅಲ್ಲಿ ಒಂದು ಪ್ಯಾಟರ್ನ್ ಆಫ್ ಸ್ಟೋನ್ಸ್ ಹಾಕಿದ್ದಾರೆ. ಸೊ ಹಾಗೆ ಹಿಂದ್ಗಡೆ ಹೋದೆ ಅಂತ ಅಂದ್ರೆ ಮತ್ತೊಂದು ಪ್ಯಾಟರ್ನ್ ಅಲ್ಲಿ ಸ್ಟೋನ್ಸ್ ಹಾಕಿದ್ದಾರೆ. ಸೊ ಹಿಂದೆನೂ ಅಷ್ಟೇ ನಿಮ್ಗೆ ಕಂಪ್ಲೀಟ್ ಆಗಿ ಸ್ಟೋನ್ಸ್ ಯಾವ್ದಕ್ಕೆ ಈ ತರ ಸ್ಟೋನ್ ಕೊಟ್ಟಿಲ್ಲ ಅಣ್ಣ, ಒಂದು ಕೊಡೋ ತರ ಇನ್ನೊಂದು ಕೊಡಲ್ಲ. ಬೇಕು ಅಂದ್ರೆ ಮಾಡ್ಕೊಡ್ತೀರಿ, ನೀವು ಏನ್ ಕಸ್ಟಮೈಸ್ ಕೇಳ್ತಾರೋ ಅದೇ ತರ ಮಾಡ್ಕೊಡೋದಣ್ಣ. ನೀವು ಈ ಅಣ್ಣನ ಹೆಸರು ಹೇಳ್ಕೊಂಡ್ ಬಂದು ಇಲ್ಲ ಅಕೌಂಟ್ ಹೇಳ್ಕೊಂಡ್ ಬಂದ್ರೆ ನಿಮ್ಗೆ 10% ಇಲ್ಲ 20% ಆಫರ್ ಇರುತ್ತೆ. ಸೊ ಗೈಸ್ ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬನ್ನಿ, ನೀವು ಡಿಸ್ಕೌಂಟ್ಸ್ ಅವೈಲ್ ಮಾಡೋದಂತೂ ಮಿಸ್ ಔಟ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಬನ್ನಿ, ಸುಮಾರು ಗಣಪತಿಗಳಿದೆ. ಯಾಕಂದರೆ ಲೇಟಾಗಿ ನೀವು ಬರೋಷ್ಟರಲ್ಲಿ ಕಸ್ಟಮ್ ಆಗಿ ಸ್ಟೋನ್ ಕೇಳಿದ್ರೆ ಇವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲರೂ ಸಿಕ್ಕಾಪಡೆ ಗಣಪತಿಗಳು ಸ್ಟೋನ್ಸ್ ಕೇಳ್ತಾರಲ್ಲ, ಸೊ ಇವ್ರಿಗಂತೂ ಸ್ಟೋನ್ ವರ್ಕಲ್ಲಿ ಸಿಕ್ಕಾಪಡೆ ಫೇಮಸ್ಸು. ಅದಕ್ಕೆ ಆದಷ್ಟು ಬೇಗ ಬನ್ನಿ, ನಿಮ್ಮ ಗಣಪತಿನ ಬುಕ್ ಮಾಡ್ಕೊಡಿ. ಮತ್ತು ಸ್ಟೋನ್ ವರ್ಕ್ ನೀವು ಕಸ್ಟಮೈಸ್ ಆಗಿ ಯಾವ ಥರ ಕಿರೀಟ ಬೇಕು, ಯಾವ ಥರ ಏನು ಬೇಕು ಅವ್ರನ್ನ ರಿಕ್ವೆಸ್ಟ್ ಮಾಡಿ. ಇಲ್ಲ ಅವರೇ ಯಾವ್ದಾದ್ರು ಸಜೆಷನ್ಸ್ ಕೊಟ್ಟರು ಅಂತ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿ. ಸೊ ದಟ್ ಬ್ಯೂಟಿಫುಲ್ ಆಗಿ ನಿಮ್ಮ ಗಣಪತಿ ಕಾಯಬೇಕು. ಯಾಕಂದರೆ ವರ್ಷಕ್ಕೆ ಒಂದೇ ಸತಿ ಹಬ್ಬ ಬರೋದು. ಸೊ ಆ ಹಬ್ಬನ ಬ್ಯೂಟಿಫುಲ್ ಆಗಿ ನಮ್ಮ ಕಾಲಿಪುತ್ರ ಆರ್ಟ್ಸಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ. ಸಿಸ್ಟರ್ ನೆಕ್ಸ್ಟು ನೀವ್ ಏನೇ ಕೇಳಿ ಅಣ್ಣ, ಗಣೇಶ ಹೇಗಿರುತ್ತೋ ಅದಕ್ಕೆ ಡಬಲ್ ತರಾನೇ ಸ್ಟೋನ್ ವರ್ಕ್ ಮಾಡ್ಕೊಡ್ತೀವಿ. ನೀವೇನ್ ಕೇಳ್ತೀರೋ ಅದೇ ತರ ಅಲ್ಲ, ಎಕ್ಸ್ಟ್ರಾನು ಮಾಡ್ಕೊಡ್ಬೋದು. ಆದ್ರೆ ಆ ಗಣೇಶಂಗೆ ಏನ್ ಲುಕ್ ಬರುತ್ತೋ ಅದೇ ಬರುತ್ತಣ್ಣ. ಓಕೆ ಸೊ ಗೈಸ್ ಅರ್ಥ ಆಯ್ತಲ್ಲ. ಸೊ ಆ ಗಣಪತಿಗೆ ಯಾವ ಥರ ಸ್ಟೋನ್ಸ್ ಹಾಕಿದ್ರೆ ಹೈಲೈಟ್ ಆಗುತ್ತೋ ಸೊ ಅದೇ ಥರ ಸ್ಟೋನ್ಸ್ ಹಾಕಿ ಇವರು ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಇವಾಗ ಈ ಲಾಟಲ್ಲಿ ಹೊಸ ಗಣಪತಿಗಳು ನಾನು ತೋರಿಸಿದ್ದೀನಿ. ಸೊ ಇನ್ನೂ ಫರ್ದರ್ ವೀಡಿಯೋಸಲ್ಲಿ ಇನ್ನೂ ಕೆಲವೊಂದು ಗಣಪತಿಗಳು ತೋರಿಸೋದೆಲ್ಲ ಬಾಕಿ ಇದೆ. ಯಾಕಂದರೆ ಕೆಲವೊಂದು ಸ್ಪೆಷಲ್ ಗಣಪತಿಗಳೆಲ್ಲ ರೆಡಿ ಆಗ್ತಾ ಇದೆ. ಅವೆಲ್ಲ ಎಲ್ಲಿ ರಿವೀಲ್ ಮಾಡಬೇಕು ಅಲ್ಲಿ ರಿವೀಲ್ ಮಾಡ್ತೀವಿ. ನೆಕ್ಸ್ಟ್ ಬರ್ಬೋದಣ್ಣ, ಇದಕ್ ಸ್ಟೋನ್ ವರ್ಕ್ ಆಗಿಲ್ಲ. ಆದ್ರೆ ನಿಮ್ಗೆ ಏನ್ ಗೊತ್ತಾ, ಇವಕ್ಕೆಲ್ಲ ಸ್ಟೋನ್ ವರ್ಕ್ ಆಗಿದೆ. ನಿಮ್ಗೆ ಡೌಟ್ ಬರ್ಬೋದು ಇದಕ್ ಮಾತ್ರ ಸ್ಟೋನ್ ವರ್ಕ್ ಆಗಿದೆ, ಸ್ಟೋನ್ ವರ್ಕ್ ಆಗಿಲ್ದಿರೋದು ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ, ಇದಕ್ಕೆ ಬರ್ಬೋದು, ಇಲ್ಲ ಇದಕ್ಕೆ ಬರ್ಬೋದು. ಇದಕ್ಕೆ ಏನ್ ಪಂಚೆ ಕೊಟ್ಟವ್ರೆ ಎಲ್ಲ ಮತ್ತೆ ಪಿಂಕ್ ಕೊಟ್ಟವ್ರೆ. ಹಂಗಂತ ನಾವ್ ಎಲ್ಲೋ ಪಿಂಕೆ ಕೊಡಕ್ ಆಗಲ್ಲ, ಪಿಂಕ್ ವೈಟ್ ಕೊಡ್ಬೋದು. ಆದ್ರೆ ಆ ಗಣೇಶಂಗ್ ಏನ್ ಲುಕ್ ಚೆನ್ನಾಗ್ ಅನ್ಸುತ್ತೋ ಅದೇ. ಇಲ್ಲಿ ನೋಡ್ಬೋದು ನೀವು, ಇದಕ್ ಸ್ಟೋನ್ ವರ್ಕ್ ಮಾಡಿದ್ರು ಡಬಲ್ ತರ ಬರುತ್ತಣ್ಣ. ಓ ಸೂಪರ್. ಸೊ ಗೈಸ್ ಇವ್ರು ಹೇಳಿದ ಅರ್ಥ ಆಯ್ತಾ? ಸೊ ಇಲ್ಲಿ ಪೇಂಟಿಂಗ್ ಅಲ್ಲಿ ಯಾವುದೇ ಕಲರ್ ಬಂದಿರಲಿ, ಪಂಚೆ ವರ್ಕ್ ಆಗಲಿ ಶಲ್ಯ ವರ್ಕ್ ಆಗಲಿ, ನೀವು ಸ್ಟೋನ್ಸ್ ಅಲ್ಲಿ ಅದೇ ಕೊಡಬೇಕು ಅಂದ್ಬಿಟ್ಟು ಏನಿಲ್ಲ. ಸೊ ಡಿಫ್ರೆಂಟ್ ಆಗಿ ಕೊಡ್ತಾರೆ. ಅಂದ್ರೆ ಈ ಗಣಪತಿಗೆ ಯಾವ ತರ ಸೂಟ್ ಆಗುತ್ತೋ ಅದೇ ತರ ಇವರು ಸ್ಟೋನ್ಸ್ ಅಲ್ಲಾಗ್ಲಿ ಕೊಡ್ತಾರೆ. ಇದಕ್ಕೆ ಗ್ರೀನ್ ಮತ್ತೆ ವೈಟ್ ಬರುತ್ತಣ್ಣ, ಅದಕ್ಕೆ ಸೂಟ್ ಆಗೋ ತರ. ಓ ಗೈಸ್ ನೋಡ್ಬೋದು, ಸ್ಪಾಟ್ ಅಲ್ಲೇ ಹೇಳ್ಬಿಟ್ರು ಗ್ರೀನು ಮತ್ತೆ ವೈಟ್ ಬರುತ್ತೆ ಅಂದ್ಬಿಟ್ಟು. ಅಂದ್ರೆ ಇವರು ಸ್ಟೋನ್ ವರ್ಕ್ಸ್ ಅಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ಲೈಕ್ ಪಳಗಿದ್ದಾರೆ. ಸೊ ಗೊತ್ತಲ್ಲ ಲೊಕೇಶನ್. ಸಿಸ್ಟರ್ ಇನ್ನೊಂದ್ಸತಿ ನಿಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಲೊಕೇಶನ್ ಬಂದು ಇದು ಯಲ್ಲಾಂಪುರಂ ಮಾರ್ಕೆಟ್ ಅಣ್ಣ, 7th ಕ್ರಾಸ್. ಓಕೆ, ಹಾಗೆ ಫೋನ್ ನಂಬರ್ ಬಂದು 9019261615. ಓಕೆ, ನಿಮ್ದು ಅಂಗಡಿ ಹೆಸರು ಹೇಳ್ಬಿಡ್ತೀರಾ? ಅಂಗಡಿ ಹೆಸರು ಬಂದು ಶ್ರೀ ಕಾಲಿಪುತ್ರ ಆರ್ಟ್ಸ್. ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಎಲ್ಲಿ ಬೇಕಾದ್ರೂ ನೋಡ್ಬೋದು ಅಕೌಂಟ್. ಓಕೆ, ಸೊ ಗೈಸ್ ಇವರು ನಮಗೋಸ್ಕರ ಟೈಮ್ ಕೊಟ್ಟು ಗಣಪತಿಗಳನ್ನ ಒಂದೊಂದಾಗಿ ಯಾವ ತರ ಸ್ಟೋನ್ ವರ್ಕ್ ಮಾಡಿದ್ದಾರೆ, ಯಾವ ತರ ಪಂಚೆ ವರ್ಕ್ ಮಾಡಿದ್ದಾರೆ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಸೊ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬರೆ ನಿಮಗೆ ಡಿಸ್ಕೌಂಟ್ ಸಹ ಇದೆ. ಇಲ್ಲಿ ಅರ್ಧ ಅಡಿಯಿಂದ ಹಿಡ್ದು 6 ಅಡಿ ತನಕ ಗಣಪತಿಗಳು ಅಟ್ ಪ್ರೆಸೆಂಟ್ ಸ್ಟಾಕಲ್ಲಿ ಇದೆ. ಸೊ ಯಾರು ಬೇಕು ಅಂತ ಅಂದರೆ ಬಂದ್ಬಿಟ್ಟು ಆ ಗಣಪತಿಗೆ ಸ್ಟೋನ್ ವರ್ಕ್ಸು ಕಸ್ಟಮೈಸ್ ಆಗಿ ಮಾಡ್ಕೋಬೋದು. ಇವ್ರು ಕಸ್ಟಮೈಸ್ ಆಗಿ ಸ್ಟೋನ್ ವರ್ಕ್ ಸಹ ಮಾಡ್ಕೊಡ್ತಾರೆ. ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು. ಇದು ಬಂದು ಪಾಟೀಲ್ ಅಂತ ಅಣ್ಣ. ಓಕೆ, ಇದು ಪೇಂಟಿಂಗ್ ಅಲ್ಲೇ ನೋಡ್ಬೋದು, ಶೈನಿಂಗ್ ಕಾಣಿಸ್ತಿದೆ ನಿಮ್ಗೆ. ಓಕೆ, ಇದು ಪೇಂಟಿಂಗು ಇದು ಬೇರೆ ಬಂದಿದೆ ಕೈಯಲ್ಲಿ, ಆಯ್ದ ಬೇರೆ ಇದ್ರಲ್ಲೂ ಶೈನಿಂಗೇ ಇದೆ. ಆದ್ರೆ ಅವೆರಡೂನು ಬೇರೆ ಬೇರೆ ಬರುತ್ತೆ. ಸೊ ಗೈಸ್ ನೋಡ್ಬೋದು, ಈ ಗಣಪತಿನೂ ಅಷ್ಟೇ ಹೊಸ ಸ್ಟಾಕ್ ಬಂದಿರೋದು ಗುರು ಇದು. ಸೊ ನಾನು ಬರೋಕ್ಕೆ ಮುಂಚೆ ಬಂದಿರೋ ಸ್ಟಾಕ್ ಇದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಪೇಂಟಿಂಗ್, ಸೆಲೆಕ್ಟೆಡ್ ಪೇಂಟಿಂಗ್ ಇವರೇ ಕಸ್ಟಮೈಸ್ ಆಗಿ ನಿಂತು ಪೇಂಟ್ ಮಾಡಿಸಿ ಗಣಪತಿನ ತಂದಿರೋದು. ಸೊ ಇದ್ರ ಮೇಲೆ ಸ್ಟೋನ್ ವರ್ಕ್ಸ್ ಮಾಡಿದ್ರು ಅಂದ್ರೆ ಗಣಪತಿ ಎಷ್ಟು ಅದ್ಭುತ. ಸ್ಟೋನ್ ವರ್ಕ್ ಮಾಡ್ಬೋದು, ನೀವು ಹಂಗೆ ಕುಣಿಸ್ತೀನಿ ಅಂದ್ರೂ ಕುಣಿಸ್ಬೋದಣ್ಣ. ಪೇಂಟಿಂಗ್ ಹೈಲೈಟ್. ಓಕೆ, ಇದ್ರದ್ದು ಇನ್ನೊಂದು ಮಾಡೆಲ್ ಇದೆಯಾ? ಇದೆ ನೋಡಿ ಅಣ್ಣ ಹಿಂದೆ. ಸೊ ಹಿಂದೆ ಇನ್ನೊಂದು ಮಾಡೆಲ್ ಇದೆ ನೋಡಿ, ಒಂದೇ ತರ ಕಾಣಿಸ್ಬೋದು, ಅದೇ ಪಂಚೆ ಬೇರೆ ಅಣ್ಣ. ಸೊ ಗೈಸ್ ಅದೇ ಹೇಳಿಲ್ವಾ, ಇಲ್ಲಿ ಕಲರ್ ಅಲ್ಲೂ ನಿಮಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಸೊ ಹಿಂದೆ ಇನ್ನೊಂದು ಪೀಸ್ ಇದೆ, ಸೊ ಅದನ್ನು ಅಷ್ಟೇ ಸೇಮ್ ಇದೇ ತರ, ಬಟ್ ನಿಮ್ಗೆ ಪಂಚೆ ಕಲರ್ ಬೇರೆ ಬರುತ್ತೆ. ಆದ್ರೆ ಪಂಚ ಕಲರ್ ಅಷ್ಟೇ ಅಣ್ಣ, ಶೈನಿಂಗು ಬೇರೆ ಬರುತ್ತೆ ಅದಕ್ಕೆ. ಸೊ ಗೈಸ್ ಕಲರ್ ಅದು. ಸೊ ನೋಡ್ಬೋದು ಯಾವ ತರ ಇದೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಗಣಪತಿ ಸಿಸ್ಟರ್, ನೆಕ್ಸ್ಟ್ ಬಂದು ಇದ್ ನೋಡ್ಬೋದಣ್ಣ. ಓಕೆ, ಬಬ್ರುವಾಹನ ಅಂತ ಹೆಸರು. ಓ ಸೂಪರ್, ಬಬ್ರು ವಾಹನ ಇವರು. ಇದು ನೋಡ್ಬೋದು, ಅದೇ ತರ ಬಂದಿದ್ರೆ ಅದೇ ಪಂಚೆ ವರ್ಕ್ ಅದು. ಇದು ಡಬಲ್ ಕಲರ್ ಅಣ್ಣ. ಸೊ ಗೈಸ್ ನೋಡ್ಬೋದು, ಪಂಚೆ ಡಬಲ್ ಕಲರ್ ಕೊಟ್ಟಿರೋದು. ಸೊ ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಬನ್ನಿ ಚೆಕ್ಔಟ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾವ ಯಾವ ತರ ಗಣಪತಿಗಳಿದೆ. ಬಬ್ರುವಾಹನದಲ್ಲೇ ಇನ್ನೊಂದಿದೆ ನೋಡಿ ಅಣ್ಣ ಪೀಸ್ ಇಲ್ಲಿ.
ಓ, ಮತ್ತೊಂದು ಪೀಸ್ ಇದೆ, ಇದು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ. ದೊಡ್ಡ ಕಿವಿ ಗೈಸ್ ಇದು. ಇದು ಅಲ್ಲೇನ್ ನೋಡಿದ್ರಷ್ಟು ಪಂಚೆ ಅದೇ ಶೈನಿಂಗ್ ಬರುತ್ತಣ್ಣ. ಓಕೆ ಗೈಸ್, ನೋಡ್ಬೋದು ಕಿವಿ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿ ಕೊಟ್ಟಿದ್ದಾರೆ. ಪಂಚೆಲು ಬೇರೆ ವೆರೈಟಿ ಇದೆ ಅಣ್ಣ. ಸೊ ಪಂಚೆನು ನೋಡ್ಬೋದು ಯಾವ ತರ ವೆರೈಟಿ ಇದೆ. ನೀವು ಇದಕ್ಕೆ ಸ್ಟೋನ್ ವರ್ಕ್ ಬೇಕಾದ್ರೂ ಮಾಡಿಸ್ಬೋದು, ಹಂಗೆ ಬೇಕಾದ್ರೂ ನೋಡ್ಬೋದು. ಹಂಗೆ ನೋಡಿದ್ರು ನೀವು ಹೆಂಗೆ ಕುಣಿಸಿದ್ರು ಶೈನಿಂಗ್ ವರ್ಕ್ ಬರುತ್ತೆ. ನೀವು ಲೈಟ್ ಕೊಟ್ಟರು ಹಂಗೆ ಬರುತ್ತೆ, ಲೈಟ್ ಕೊಟ್ಟಿಲ್ಲ ಅಂದ್ರೂ ಹಂಗೆ ಬರುತ್ತೆ. ಓಕೆ 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 ಓಕೆ. ಸೊ ಬಬ್ರು ವಾಹನ ಸ್ಟಾಕ್ಗಳಿದೆ, ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸಿಸ್ಟರ್ ನೆಕ್ಸ್ಟ್ ಬಂದು ಇದು ನೋಡ್ಬೋದಣ್ಣ, ದಗಡು ಸೆಟ್. ಓಕೆ ಗೈಸ್, ನೋಡ್ಬೋದು ದಗಡು ಸೆಟ್, ಗೊತ್ತಲ್ಲ? ಇದು ನಾವ್ ಹೇಳಿ ಮಾಡ್ಸಿರೋದಣ್ಣ. ಓಕೆ, ಕಲರ್ ನೀವು ಹೇಳಿ ಮಾಡ್ಸಿರೋದು. ಕಲರ್ ಆಗ್ಲಿ ಏನೇ ಆಗ್ಲಿ ಇದು ನಾವ್ ಬೇಕು ಅಂತಾನೆ ಕಸ್ಟಮೈಸ್ ಹೇಳಿ ಮಾಡ್ಸಿರೋದು. ಸೊ ಗೈಸ್, ಪೇಂಟಿಂಗ್ ವರ್ಕ್ಸ್ ನೋಡ್ಬೋದು ಕಸ್ಟಮೈಸ್ ಆಗಿ ಇವ್ರು ಮಾಡಿಸಿರೋದು. ಸೊ ಬ್ಯೂಟಿಫುಲ್ ಆಗಿದೆ. ಇದಕ್ಕೆಲ್ಲ ಇನ್ನು ಸ್ಟೋನ್ ವರ್ಕ್ಸ್ ಎಲ್ಲ ಕೊಟ್ಬಿಟ್ರು ಅಂತಂದ್ರೆ ಗಣಪತಿ ನೆಕ್ಸ್ಟ್ ಲೆವೆಲ್. ನೀವು ಸ್ಟೋನ್ ವರ್ಕ್ ಆದ್ರೂ ಕೊಡ್ಬೋದಣ್ಣ, ಹಂಗೆ ಆದ್ರೂ ಕೊಡ್ಬೋದು. ಹಂಗೆ ಇದ್ರೂ ಪೇಂಟಿಂಗ್ ಅಲ್ಲೇ ನೆಕ್ಸ್ಟ್ ಲೆವೆಲ್ ಬಂದಿದೆ. ಹಂಗೆ ಸ್ಟೋನ್ ವರ್ಕ್ ಕೊಟ್ರು ಅದಕ್ಕೂ ಇದೇ ಬರುತ್ತೆ. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ದಗಡು ಸೆಟ್ ತೋರಿಸಿದ್ದೆ. ಸೊ ಅದ್ರ ಪೇಂಟಿಂಗ್ ಬೇರೆ, ಇದ್ರದ್ದು ಪೇಂಟಿಂಗ್ ಬೇರೆ. ಸೊ ಇಲ್ಲಿ ವೆರೈಟೀಸ್ ಆಫ್ ಗಣಪತಿಗಳಿದೆ, ರೈಟ್ ಫ್ರಮ್ ಪೇಂಟಿಂಗ್ ಆಗಲಿ ಸ್ಟೋನ್ ವರ್ಕ್ಸ್ ಆಗಲಿ. ಸೊ ಒಂದ್ಸತಿ ಹಾಗೆ ಗ್ಲಿಮ್ಸಮ್ ತೋರಿಸ್ತೀನಿ. ಇವೆಲ್ಲ ಹೊಸ ಸ್ಟಾಕ್ಗಳು, ನಾನು ಇಲ್ಲಿ ಬಂದು ವಿಡಿಯೋ ಶೂಟ್ ಮಾಡೋಕೆ ಮುಂಚೆ ಬಂದು ಸ್ಟಾಕ್ ಇಳ್ದಿರೋದು ಇದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ದೀರಾ, ಬ್ಯೂಟಿಫುಲ್ ಆಗಿರೋ ಗಣಪತಿಗಳು 1 ಅಡಿಯಿಂದ 6 ಅಡಿ ತನಕ ಗಣಪತಿಗಳಿತ್ತು. ಸೊ ಇದ್ರದ್ದು ದಗಡು ಸೆಟ್ ಸ್ಟೈಲೇ, ಬಟ್ ಪೇಂಟಿಂಗ್ ಅಲ್ಲಿ ನಿಮ್ಗೆ ಯೂನಿಕ್ ಆಗಿದೆ. ಸಿಸ್ಟರ್ ಹೇಳಿ. ಇದೇ ನೋಡ್ಬೋದಣ್ಣ, ಕಿವಿಯಲ್ಲೇ ನಿಮ್ ಪಿಕಾಕ್ ಬಂದಿದೆ, 2 ಕಿವಿಯಲ್ಲೂ 2 ಪಿಕಾಕ್ ಬಂದಿದೆ. ಸೊ ಗೈಸ್, ನೋಡ್ಬೋದು ಡೀಟೇಲ್ ಯಾವ ತರ ಇದೆ ಅನ್ಬಿಟ್ಟು. ಸೊ ಕಿವಿಯಲ್ಲಿ 2 ಕಡೆನೂ ನಿಮ್ಗೆ ಪಿಕಾಕ್ ಕೊಟ್ಟಿದ್ದಾರೆ. ತೆಗ್ದು ಏನ್ ಬರುತ್ತೋ ಅದೇ ಸೇಮು, ಆದ್ರೆ ಅದನ್ನ ಹೇಳ್ ಮಾಡ್ಸಿರೋದು ನಾವೇನೆ ಇದೇ ತರ ಬೇಕು ಅಂತ. ಸೊ ಕಸ್ಟಮೈಸ್ ಆಗಿ ಇವರೇ ಪೇಂಟು ಹೇಳಿ ಮಾಡಿಸಿರೋದ್ರಿಂದ ಗಣಪತಿ ಇಷ್ಟು ಹೈಲೈಟ್ ಆಗಿ ಬಂದಿರೋದು. ಸೊ ಸಿಸ್ಟರ್, ಅದಕ್ಕೆ ಸ್ಟೋನ್ ವರ್ಕ್ ಮಾಡ್ಕೊಡ್ತೀರಾ ಕಸ್ಟಮೈಸ್ ಆಗಿ? ಮಾಡ್ಕೊಡ್ಬೋದಣ್ಣ, ನೀವು ಯಾವ ತರ ಸ್ಟೋನ್ ವರ್ಕ್ ಹೇಳ್ತೀರೋ ಅದೇ ತರ ಮಾಡ್ಕೊಡ್ತೀರಿ, ಇಲ್ಲ ನಿಮ್ಗೆ ಯಾವ ತರ ಬೇಕೋ ಅದೇ ತರ ಮಾಡ್ಕೊಡ್ತೀರಣ್ಣ. ಸೂಪರ್ ಸೂಪರ್ ಗೈಸ್, ನೋಡ್ಬೋದು ಸ್ಟೋನ್ ವರ್ಕ್ಸ್ ಯಾವ ತರ ಬೇಕು ಅಂತ ಅಂದ್ರೆ ನೀವು ಆ ತರ ಇಲ್ಲಿ ರಿಕ್ವೆಸ್ಟ್ ಮಾಡ್ಬೋದು, ನಿಮ್ಗೆ ಕಸ್ಟಮೈಸ್ ಆಗಿ ಮಾಡ್ಕೊಡ್ತಾರೆ.